ನಮಸ್ಕಾರ. ನಾನಿವತ್ತು ಈ ವಿಡಿಯೋದಲ್ಲಿ ಕ್ಲಾಸಿಕಲ್ ಮೆಕ್ಯಾನಿಕ್ಸಿಂದ ಪ್ರೀವಿಯಸ್ ಇಯರ್ ಏನೇನು ಕ್ವೆಶನ್ಸ್ ಬಂದಿದೆ KSETನಲ್ಲಿ ಆ ಕ್ವೆಶನ್ಸ್ದು ಸೊಲ್ಯೂಷನ್ಸ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಾನು ಕ್ಲಾಸಿಕಲ್ ಮೆಕ್ಯಾನಿಕ್ಸಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಬರುತ್ತೆ, ಯಾವ್ಯಾವೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ, ಫಾರ್ಮುಲಾಸ್ ಇದೆ ಅಂತ ಅದ್ರ ಬಗ್ಗೆ ವೀಡಿಯೋಸ್ ಮಾಡಿದ್ದೀನಿ. ಅದು ಪಾರ್ಟ್ 1 ಪಾರ್ಟ್ 2ನಲ್ಲಿದೆ. ಸೊ ಆ ವಿಡಿಯೋ ನೋಡಿಕೊಂಡ್ರೆ ನಿಮಗೆ ಯಾವ ಕಾನ್ಸೆಪ್ಟ್ಸ್ ಮೇಲೆ ಇದು ಕ್ಲಾಸಿಕಲ್ ಮೆಕ್ಯಾನಿಕ್ಸಿಂದ ಕ್ವೆಶನ್ಸ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಆ ವಿಡಿಯೋ ನೋಡ್ಕೊಂಡ್ಬಿಟ್ಟು ಅದೆಲ್ಲ ಫಾರ್ಮುಲಾಸು ಕಾನ್ಸೆಪ್ಟ್ಸ್ನ ನೋಟ್ ಡೌನ್ ಮಾಡ್ಕೊಂಡಾದಮೇಲೆ ಈ ವಿಡಿಯೋ ನೋಡಿದ್ರೆ ನಿಮಗೆ ಈ ವಿಡಿಯೋ ಇನ್ನೂ ಹೆಚ್ಚು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ, ಸೊ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಆಫ್ KSET ಫಿಸಿಕ್ಸ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಪೇಪರ್ ಸೊಲ್ಯೂಷನ್ಸ್ ವಿತ್ ಡೀಟೇಲ್ಡ್ ನೋಟ್ಸ್ ಅಂತ ಹೇಳಿದ್ದೀನಿ. ಸೊ ಇದು ಏನು ಜಸ್ಟ್ ನಾನು ಈ ವಿಡಿಯೋದಲ್ಲಿ ನಾನು 2013-14 ಕ್ವೆಶನ್ಸ್ ಮಾತ್ರ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ 2013-14ನಲ್ಲಿ ಪೇಪರ್ 2 ಪೇಪರ್ 3 ಅಂತ ಇರ್ತಾಯಿತ್ತು. ಸೊ ಪೇಪರ್ 1 ಬಂದುಬಿಟ್ಟು ಏನು ಜನರಲ್ ಆ್ಯಪ್ಟಿಟ್ಯೂಡ್ ಇರ್ತಾಯಿತ್ತು ಕ್ವೆಶನ್ಸು. ಪೇಪರ್ 2 ಮತ್ತು ಪೇಪರ್ 3 3 ಪೇಪರ್ ಇರ್ತಾ ಇದ್ದಿದ್ದರಿಂದ ಪೇಪರ್ 2ಇಂದನೂ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಕ್ವೆಶನ್ಸ್ ಬರ್ತಾಯಿತ್ತು, ಪೇಪರ್ 3ಇಂದನೂ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಕ್ವೆಶನ್ಸ್ ಬರ್ತಾಯಿತ್ತು. ಸೊ ಹಾಗಾಗಿ 2018ವರೆಗೂ ಅದೇ ರೀತಿ ಪೇಪರ್ಸ್ ಬಂದಿದೆ. ಸೊ ಹಾಗಾಗಿ 13, 14, 15ನಲ್ಲಿ ಇನ್ನು ಕ್ಲಾಸಿಕಲ್ ಮೆಕ್ಯಾನಿಕ್ಸಿಂದ ಕ್ವೆಶನ್ಸ್ ಇದೆ. ಪೇಪರ್ 2 ಮತ್ತು ಪೇಪರ್ 3ಇಂದ ಜಾಸ್ತಿ ಕ್ವೆಶನ್ಸ್ ಇರೋದ್ರಿಂದ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಲ್ಲನೂ ಕವರ್ ಮಾಡೋಕ್ಕಾಗಲ್ಲ ಅಂತ 13, 14 ಕ್ವೆಶನ್ಸ್ನ ಮಾತ್ರ ಇನ್ಕ್ಲೂಡ್ ಮಾಡ್ಕೊತಾ ಇದ್ದೀನಿ. ಸೊ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿ, ಎಲ್ಲ ಕ್ವೆಶನ್ಸ್ನು ನೋಟ್ ಡೌನ್ ಮಾಡಿಕೊಂಡು ಸೊಲ್ಯೂಷನ್ಸ್ ಬರೆದು ಪ್ರಾಕ್ಟೀಸ್ ಮಾಡಿ. ಆವಾಗ ನೀವು ಕ್ಲಾಸಿಕಲ್ ಮೆಕ್ಯಾನಿಕ್ಸಲ್ಲಿ ಪರ್ಫೆಕ್ಟಾಗಿ ಆಗ್ತೀರಿ ಅಂತ ಹೇಳ್ತಾ, ಸೊ ಕ್ಲಾಸಿಕಲ್ ಮೆಕ್ಯಾನಿಕ್ಸ್. ಸೊ ಫಸ್ಟು ಸ್ಟಾರ್ಟ್ ಮಾಡ್ತೀನಿ. 2 bodies of mass m collide with each other in a stationary frame of reference. The reduced mass of the system is. ಸೊ ಇಲ್ಲಿ ಏನು ಕೇಳಿದ್ದಾರೆ, 2 bodies of mass m collide with each other ಅಂತ ಕೊಟ್ಟಿದ್ದಾರೆ. ಸ್ಟೇಷ್ನರಿ ಫ್ರೇಮ್ ಆಫ್ ರೆಫರೆನ್ಸ್ ಅಂದರೆ ಫ್ರೇಮ್ ಆಫ್ ರೆಫರೆನ್ಸ್ ಅಂದರೆ ಏನು, ದ ಫ್ರೇಮ್ ಇಸ್ ನಾಟ್ ಮೂವಿಂಗ್. ಸ್ಟೇಷ್ನರಿ ಅಂದರೆ ದ ರೆಡ್ಯೂಸ್ಡ್ ಮಾಸ್ ಆಫ್ ದ ಸಿಸ್ಟಮ್ ಈಸ್. ಸೊ ಈ ಕ್ವೆಶನ್ನ ಯಾವಾಗ ಕೇಳಿರೋದು, KSET 2013ನಲ್ಲಿ ಕೇಳಿರೋದು. ಸೊ ರೆಡ್ಯೂಸ್ಡ್ ಮಾಸ್ ಫಾರ್ಮುಲಾ ಬರೋದಕ್ಕಿಂತ ಮುಂಚೆ ಫಸ್ಟು ಈ ರೆಡ್ಯೂಸ್ಡ್ ಮಾಸ್ ಕಾನ್ಸೆಪ್ಟ್ ಏನು ಅಂತ ನೋಡೋಣ. 2 body ಸಿಸ್ಟಮ್ ಕ್ಯಾನ್ ಬಿ ಎಫೆಕ್ಟಿವ್ಲಿ ರೆಡ್ಯೂಸ್ಡ್ ಟು 1 body ಸಿಸ್ಟಮ್ ಬೈ ಇಂಟ್ರೊಡ್ಯೂಸಿಂಗ್ ದ ಕಾನ್ಸೆಪ್ಟ್ ಆಫ್ ರೆಡ್ಯೂಸ್ಡ್ ಮಾಸ್. ಸೊ 2 body ಸಿಸ್ಟಮ್ನ ನಾವು 1 body ಸಿಸ್ಟಮ್ಗೆ ರೆಡ್ಯೂಸ್ ಮಾಡೋದು ಏನು ಯೂಸ್ ಮಾಡ್ತೀವಿ, ರೆಡ್ಯೂಸ್ಡ್ ಮಾಸ್ ಕಾನ್ಸೆಪ್ಟ್ನ ಯೂಸ್ ಮಾಡ್ತೀವಿ. ಸಪೋಸ್ ಅ ಸಿಸ್ಟಮ್ ಇಸ್ ಕಂಪೋಸ್ಡ್ ಆಫ್ 2 masses m1 and m2, then for an inertial observer the relative motion of these masses may be expressed as Pyqs particle of reduced mass mu. ಸೊ ಈ ರೆಡ್ಯೂಸ್ಡ್ ಮಾಸ್ ಮ್ಯೂನ ಏನಂತ ಬರಿತೀವಿ, ದಟ್ ಈಸ್ m1 m2 ಡಿವೈಡೆಡ್ ಬೈ m1 ಪ್ಲಸ್ m2 ಅಂತ ಬರಿತೀರಿ. ಇದು ರೆಡ್ಯೂಸ್ಡ್ ಮಾಸ್ ಫಾರ್ಮುಲಾ. ಇಲ್ಲೇನು ಕೊಟ್ಟಿದ್ದಾರೆ, 2 bodies ಆಫ್ ಮಾಸ್ m ಅಂತ ಕೊಟ್ಟಿದ್ದಾರೆ. ಮಾಸ್ m ಅಂದರೆ m1 m2 ಎರಡೂ ಈಕ್ವಲ್ ಟು m ಅಂದರೆ ಇದೇನಾಗುತ್ತೆ, m ಇಂಟು m ಡಿವೈಡೆಡ್ ಬೈ m ಪ್ಲಸ್ m. ಸೊ m ಇಂಟು m ಅಂದರೆ ಏನು ಬರಿತೀರಿ, m ಸ್ಕ್ವೇರ್ ಆಗುತ್ತೆ. m ಸ್ಕ್ವೇರ್ ಡಿವೈಡೆಡ್ ಬೈ m ಪ್ಲಸ್ m ಅಂದರೆ 2m. ಸೊ 1m ಕ್ಯಾನ್ಸಲ್ ಆದರೆ ಉಳಿಯೋದೇನು, m ಬೈ 2. ಸೊ ದ ಆನ್ಸರ್ ಈಸ್ m ಬೈ 2. ಸೊ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್, m ಬೈ 2 ಬರುತ್ತೆ. ಆ್ಯಂಡ್ ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KSET 2013. ಓಕೆ, ಸಿ ರೆಡ್ಯೂಸ್ಡ್ ಮಾಸ್ ಫಾರ್ಮುಲಾ ಗೊತ್ತಿದ್ದರೆ ಆರಾಮಾಗಿ ಈ ಕ್ವೆಶನ್ನ ಸಾಲ್ವ್ ಮಾಡ್ಬೋದು. ದ ನೆಕ್ಸ್ಟ್ ಒನ್, ಸೈಕ್ಲಿಕ್ ಕೋಆರ್ಡಿನೇಟ್ ಡಸ್ ನಾಟ್ ಎಕ್ಸ್ಪ್ಲಿಸಿಟ್ಲಿ ಅಪಿಯರ್ ಇನ್. ಸೊ ಸೈಕ್ಲಿಕ್ ಕೋಆರ್ಡಿನೇಟ್ ಅಂದರೆ ಏನು ಅಂತ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಜನರಲೈಸ್ಡ್ ಕೋಆರ್ಡಿನೇಟ್ ದಟ್ ಡಸ್ ನಾಟ್ ಎಕ್ಸ್ಪ್ಲಿಸಿಟ್ಲಿ ಅಪಿಯರ್ ಇನ್ ಲ್ಯಾಗ್ರೇಂಜಿಯನ್ ಈಸ್ ಕಾಲ್ಡ್ ಸೈಕ್ಲಿಕ್ ಕೋಆರ್ಡಿನೇಟ್. ಅಂದರೆ ಈಗ ಯಾವುದಾದ್ರೂ ಒಂದು ಜನರಲೈಸ್ಡ್ ಕೋಆರ್ಡಿನೇಟು ಲ್ಯಾಗ್ರೇಂಜಿಯನ್ನಲ್ಲಿ ಬಂದಿಲ್ಲ ಅಂದರೆ ನಾವು ಅದನ್ನು ಸೈಕ್ಲಿಕ್ ಕೋಆರ್ಡಿನೇಟ್ ಅಂತ ಹೇಳ್ತೀವಿ. ಸೊ ಈಗೇನು ಸೈಕ್ಲಿಕ್ ಕೋಆರ್ಡಿನೇಟ್ ಅಂದರೆ ಹೆಂಗಿರುತ್ತೆ, ಇಫ್ QK ಇಸ್ ಸೈಕ್ಲಿಕ್ ದೆನ್ L ಡಸ್ ನಾಟ್ ಡಿಪೆಂಡ್ ಆನ್ QK ಎಕ್ಸ್ಪ್ಲಿಸಿಟ್ಲಿ. ಅಂದರೆ ನೀವು ∂L ಬೈ ∂QK ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ, ದಟ್ ಇಸ್ 0 ಅಂತ ಬರುತ್ತೆ. ಸಪೋಸ್ ಇವಾಗ ನೀವು ಯಾವುದಾದ್ರೂ ಒಂದು ಕಾನ್ಸ್ಟೆಂಟ್ ಟರ್ಮ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಏನು ಬರುತ್ತೆ, 0 ಬರುತ್ತೆ. ಸೊ ಆ ರೀತಿ ಇವಾಗ ಪಾರ್ಷಿಯಲ್ ಡಿಫ್ರೆನ್ಸಿಯೇಷನ್, ಸಪೋಸ್ ನಿಮಗೆ ಒಂದು ಹೇಳ್ತೀನಿ, XY ಅಂತ ನಿಮಗೊಂದು ಟರ್ಮ್ ಕೊಟ್ಟಿರ್ತಾರೆ. ನೀವೀಗ ಇದನ್ನು XYನ ನೀವು ಸಪೋಸ್ ∂z ಅಂತ ಮಾಡಿದ್ರಿ ಅಂದ್ಕೊಳ್ರಿ. ಆವಾಗ ಏನಾಗುತ್ತೆ, ∂z ಆಫ್ XY ಅಂತಂದರೆ ಈ XYನಲ್ಲಿ Z ಟರ್ಮ್ ಇಲ್ಲ. ಸೊ ಇದು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, 0 ಆಗುತ್ತೆ. ಸೊ ಆವಾಗ ಏನಾಗುತ್ತೆ, Z ಅನ್ನೋದು ಸೈಕ್ಲಿಕ್ ಕೋಆರ್ಡಿನೇಟ್ ಆಗುತ್ತೆ. ಸೊ ಇಲ್ಲಿ ಏನಾಗಿದೆ, ∂L ಬೈ ∂QK ಇಸ್ ಈಕ್ವಲ್ಸ್ ಟು 0 ಬಂದಿದೆ ಅಂದರೆ QKನ ನಾವು ಸೈಕ್ಲಿಕ್ ಅಂತ ಕರಿತೀವಿ. ಸೊ ಸೇಮ್ ವೇ ಯಾವುದಾದ್ರೂ ಒಂದು ಫಂಕ್ಷನ್ ಇದ್ದರೆ ನೀವು ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ, ಪಾರ್ಷಿಯಲ್ ಡಿಫ್ರೆನ್ಷಿಯೇಟ್ ವಿತ್ ಟರ್ಮ್ ಮಾಡಿದಾಗ ಆ ಟರ್ಮ್ದು 0 ಬಂತಂದರೆ ಸೊ ದಿಸ್ ಟರ್ಮ್ ವಿ ಕಾಲ್ ಇಟ್ ಆಸ್ ಸೈಕ್ಲಿಕ್ ಕೋಆರ್ಡಿನೇಟ್ ಅಂತ ಕರಿತೀವಿ. ಸೊ ಇದರಲ್ಲಿ QK ಸೈಕ್ಲಿಕ್ ಕೋಆರ್ಡಿನೇಟ್. ಸೊ
ಇದಕ್ಕೆ ಆನ್ಸರ್ ಏನು ಬರುತ್ತೆ, ಸೈಕ್ಲಿಕ್ ಕೋಆರ್ಡಿನೇಟ್ ಡಸ್ ನಾಟ್ ಎಕ್ಸ್ಪ್ಲಿಸಿಟ್ಲಿ ಅಪಿಯರ್ ಇನ್ ಯಾವುದ್ರಲ್ಲಿ ಬರುತ್ತೆ, ಲ್ಯಾಗ್ರೆಂಜಿಯನ್ ಓನ್ಲಿ ಅಂತ ಹೇಳ್ತೀವಿ ನಾವು. ದೆನ್ ನೆಕ್ಸ್ಟ್ ಒನ್, the equation of motion for a bead sliding on a uniformly rotating wire in a force-free space is. So in a force-free space, ಇದು ದ ಈಕ್ವೇಷನ್ ಆಫ್ ಮೋಷನ್ ಆಫ್ ಎ ಬೀಡ್ ಅಂತ ಕೊಟ್ಟಿದ್ದಾರೆ. ಸೊ ಒಂದು ಬೀಡ್ನ ಫೋರ್ಸ್-ಫ್ರೀ ಸ್ಪೇಸ್ನಲ್ಲಿ ಸೊ ಜಸ್ಟ್ ರೊಟೇಟ್ ಮಾಡ್ತಾ ಇದ್ದೀರಿ. ಆ ರೊಟೇಟಿಂಗ್ ಯೂನಿಫಾರ್ಮ್ಲಿ ಸ್ಲೈಡಿಂಗ್ ಆನ್ ಎ ಯೂನಿಫಾರ್ಮ್ಲಿ ರೊಟೇಟಿಂಗ್ ವೈರ್ ಇನ್ ಅ ಫೋರ್ಸ್ ಫ್ರೀ ಸ್ಪೇಸಿಸ್. ಸೊ ಈಕ್ವೇಷನ್ ಆಫ್ ಮೋಷನ್ ಬರೀಬೇಕು. ಈಕ್ವೇಷನ್ ಆಫ್ ಮೋಷನ್ ಬರೀಬೇಕು ಅಂದರೆ ನಮಗೇನು ಗೊತ್ತಿರಬೇಕು, ಫಸ್ಟು ಕೈನೆಟಿಕ್ ಎನರ್ಜಿ ಗೊತ್ತಿರಬೇಕು, ದೆನ್ ಪೊಟೆನ್ಷಿಯಲ್ ಎನರ್ಜಿ ಗೊತ್ತಿರಬೇಕು. ಸೊ ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಬರೆಯೋಕ್ಕೆ ನಮಗೇನು ಬೇಕು, ಕೋಆರ್ಡಿನೇಟ್ಸ್ ಬೇಕು. ಸೊ ಈ ಕ್ವೆಶನ್ನ KSET 2013ನಲ್ಲಿ ಕೇಳಿದ್ದಾರೆ. ದ ಕೋಆರ್ಡಿನೇಟ್ಸ್ ಆಫ್ ದ ಬೀಡ್ ಆರ್ ಕಾಸ್ ಫೈ ಆ್ಯಂಡ್ ಆರ್ ಸೈನ್ ಫೈ ಅಂತ ತೊಗೊತೀರಿ. ದೆನ್ ವೇರ್ ಫೈ ಇಸ್ ದ ಆ್ಯಂಗಲ್ ಫಾರ್ಮ್ಡ್ ಬೈ ದ ರಾಡ್ ಆ್ಯಂಡ್ ಫಿಕ್ಸ್ಡ್ ಡೈರೆಕ್ಷನ್. ಸೊ ಇವಾಗ ಒಂದು ರಾಡ್ ಫಿಕ್ಸ್ಡ್ ಡೈರೆಕ್ಷನ್ ಇರುತ್ತೆ ಈ ರೀತಿ. ಈ ಬೀಡು ಇಲ್ಲಿ ರೊಟೇಟ್ ಆಗ್ತಾ ಇದೆ ಅಂತ ಅಂದರೆ ಈ ಬೀಡ್ದು ಪೊಸಿಷನ್ನು ಫ್ರಮ್ ಆರ್ ಕಾಸ್ ಫೈ ಆರ್ ಸೈನ್ ಫೈ ಅಂತ ತೊಗೊತೀರಿ. ಅಲಾಂಗ್ ಎಕ್ಸ್ ಆಕ್ಸಿಸ್ ಆ್ಯಂಡ್ ವೈ ಆಕ್ಸಿಸ್ ತೊಗೊತೀರಿ. ದ ಕೈನೆಟಿಕ್ ಎನರ್ಜಿ ಇಸ್ ಗಿವನ್ ಬೈ. ಸೊ ಕೈನೆಟಿಕ್ ಎನರ್ಜಿ ಹೆಂಗೆ ಬರೀತೀರಿ, ಹಾಫ್ mv² ಅಂತ ಬರಿತೀವಿ. ಸೊ ಹಾಫ್ ಎಮ್ ಅನ್ನೋದು ಏನು, ಹಾಫ್ ಇಂಟು ಮಾಸ್ ಬರೀತೀರಿ. v², ದಟ್ ಈಸ್ ವೆಲಾಸಿಟಿನ ಏನಂತ ಬರೀತೀರಿ, r² cos² ಫೈ ಡಾಟ್ ಸ್ಕ್ವೇರ್ ಪ್ಲಸ್ r² sin² ಫೈ ಡಾಟ್ ಸ್ಕ್ವೇರ್ ಪ್ಲಸ್ r² ಅಂತ ಬರಿತೀವಿ. ಸೊ ಇದರದ್ದು ಡಿರೈವೇಷನ್ನು ಏನು, ವೆಲಾಸಿಟಿ ಡಿರೈವೇಷನ್ ಮಾಡೋದ್ರಲ್ಲಿ ಬರುತ್ತೆ ನಿಮಗೆ ಅದನ್ನು. ಸೊ ನಾನು ಇಲ್ಲಿ ಡೈರೆಕ್ಟಾಗಿ ಬರ್ತಿದ್ದೀನಿ. ಸೊ ಈಗ ಟಿ ಅಂದರೆ ಏನು, ಕೈನೆಟಿಕ್ ಎನರ್ಜಿ. ಸೊ ಕೈನೆಟಿಕ್ ಎನರ್ಜಿ ಬರೀಬೇಕು ಅಂದರೆ ನೀವು ಇಲ್ದ್ರಲ್ಲಿ r² ಫೈ ಡಾಟ್ ಸ್ಕ್ವೇರ್ ಕಾಮನ್ ತೊಗೊಂಡ್ರೆ ಉಳಿಯೋದೇನಾಗುತ್ತೆ, cos² ಫೈ ಪ್ಲಸ್ sin² ಫೈ ಉಳಿಯುತ್ತೆ. cos² ಪ್ಲಸ್ sin² ಫೈ ಅಂದರೆ ಏನು, ಐಡೆಂಟಿಟಿ, ದಟ್ ಈಸ್ ಈಕ್ವಲ್ ಟು 1. ಸೊ ಅವಾಗ ಏನಾಗುತ್ತೆ, r² ಫೈ ಡಾಟ್ ಸ್ಕ್ವೇರ್ ಇಂಟು sin² ಫೈ ಪ್ಲಸ್ cos² ಫೈ ಬರೀತೀರಿ ಪ್ಲಸ್ r² ಬರೀತೀರಿ. ಸೊ ಈಗ r² ಫೈ ಡಾಟ್ ಸ್ಕ್ವೇರ್ r² ಅಷ್ಟು ಉಳ್ಕೊಳ್ಳುತ್ತೆ ಹೊರಗಡೆ. ಸೊ ದಿಸ್ ಇಸ್ ಟಿ ಬರುತ್ತೆ. ದೆನ್ ದೆರ್ ಇಸ್ ನೋ ಪೊಟೆನ್ಷಿಯಲ್ ಎನರ್ಜಿ ಇನ್ ಎ ಫೋರ್ಸ್ ಫ್ರೀ ರೀಜನ್. ಸೊ ಯಾವುದು ಫೋರ್ಸ್ ಫ್ರೀ ರೀಜನ್ ಇರುತ್ತೆ ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿ 0 ಅಂತ ತೊಗೊತೀವಿ. ಸೊ ಹಾಗಾಗಿ ಪೊಟೆನ್ಷಿಯಲ್ ಎನರ್ಜಿ 0 ಆದರೆ ಲ್ಯಾಗ್ರೆಂಜಿಯನ್ ಏನಾಗುತ್ತೆ, ಲ್ಯಾಗ್ರೆಂಜಿಯನ್ ಎಲ್ ಇಸ್ ಈಕ್ವಲ್ಸ್ ಟು ಟಿ ಮೈನಸ್ ವಿ. ನಾವು ಈಗ ಲ್ಯಾಗ್ರೆಂಜಿಯನ್ ಬಂತು. ಲ್ಯಾಗ್ರೆಂಜಿಯನ್ ಅಷ್ಟೇ ಬಂದಿದ್ದು ನಿಮಗೆ. ನೀವು ಏನು ಕೇಳಿದ್ದಾರೆ ಇಲ್ಲಿ ಕ್ವೆಶನಲ್ಲಿ, ರೈಟ್ ದ ಈಕ್ವೇಷನ್ ಆಫ್ ಮೋಷನ್ ಅಂತ ಕೇಳಿದ್ದಾರೆ. ಸೊ ಲ್ಯಾಗ್ರೆಂಜಿಯನ್ ಬಂದಮೇಲೆ ಈಕ್ವೇಷನ್ ಆಫ್ ಮೋಷನ್ ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ, ಈಕ್ವೇಷನ್ ಆಫ್ ಮೋಷನ್ ಇಸ್ ಗಿವನ್ ಬೈ ಡಿ ಬೈ ಡಿ ಟಿ ಆಫ್ ಡೋ ಎಲ್ ಬೈ ಡೋ ಆರ್ ಡಾಟ್ ಮೈನಸ್ ಡೋ ಎಲ್ ಬೈ ಡೋ ಆರ್ ಮಾಡ್ತೀರಿ. ಸೊ ಈಗ ನಿಮಗೆ ಡೋ ಎಲ್ ಬೈ ಡೋ ಆರ್ ಡಾಟ್ ಮಾಡಬೇಕು. ಎಲ್ ವ್ಯಾಲ್ಯೂ ಬಂದಿದೆ m/2 ಇಂಟು ಆರ್ ಡಾಟ್ ಸ್ಕ್ವೇರ್ ಪ್ಲಸ್ r² ಫೈ ಡಾಟ್ ಸ್ಕ್ವೇರ್. ಸೊ ಈಗ ಫಸ್ಟು ಡೋ ಎಲ್ ಬೈ ಡೋ ಆರ್ ಡಾಟ್ ಮಾಡೋಣ. ಅಂದರೆ ಪಾರ್ಷಿಯಲಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು, ನಾನು m/2ನ ಹೊರಗಡೆ ತೊಗೊಂಡ್ಬಿಡ್ತೀನಿ ಇಲ್ಲಿ ಕಾನ್ಸ್ಟೆಂಟ್ ಆಗಿರೋದ್ರಿಂದ. ಸೊ ಆರ್ ಡಾಟ್ ಸ್ಕ್ವೇರ್ ಪ್ಲಸ್ r² ಫೈ ಡಾಟ್ ಸ್ಕ್ವೇರ್ ಅಂತ ಬರೀತೀರಿ. ಈಗ ಇದರಲ್ಲಿ ಡೋ ಬೈ ಡೋ ಆರ್ ಡಾಟ್ ಆಫ್ ಆರ್ ಡಾಟ್ ಸ್ಕ್ವೇರ್ ಪ್ಲಸ್ r² ಫೈ ಡಾಟ್ ಸ್ಕ್ವೇರ್. ಈಗ ಇದರಲ್ಲಿ ನಮಗೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಆರ್ ಡಾಟ್ ಮಾಡಬೇಕು. ಆರ್ ಡಾಟ್ ಮಾಡಬೇಕಂದ್ರೆ ಈ ಸೆಕೆಂಡ್ ಟರ್ಮ್ ನೋಡಿಕೊಂಡ್ರೆ ಇದರಲ್ಲಿ ಆರ್ ಡಾಟ್ ಇಲ್ಲ. ಸೊ ಅವಾಗ ಏನಾಗುತ್ತೆ, ಇದು ದಿಸ್ ರೆಡ್ಯೂಸಸ್ ಟು 0. ಸೊ ಇದು 0 ಆದಾಗ ನಮಗೇನು ಬರುತ್ತೆ, ಇಲ್ಲಿ m/2 ಹೊರಗಡೆ ತೊಗೊಂಡಿದ್ದೀನಿ ನಾನು. ಡೋ ಬೈ ಡೋ ಆರ್ ಡಾಟ್ ಆಫ್ ಆರ್ ಡಾಟ್ ಸ್ಕ್ವೇರ್. ಸೊ ಆರ್ ಡಾಟ್ ಸ್ಕ್ವೇರ್ನ ನೀವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ, 2r ಡಬಲ್ ಡಾಟ್ ಬರುತ್ತೆ. 2r ಡಬಲ್ ಡಾಟ್ ಅಂತ ಬರೀತೀರಿ. ಸೊ 2r ಡಬಲ್ ಡಾಟ್ಗೆ m/2 ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ, m/2 ಮಲ್ಟಿಪ್ಲೈ ಮಾಡಿದ್ರೆ 2 ಕ್ಯಾನ್ಸಲ್ ಆಗುತ್ತೆ. ಅವಾಗ ಏನು ಉಳಿಯುತ್ತೆ, mr ಡಬಲ್ ಡಾಟ್ ಉಳಿಯುತ್ತೆ. ಸೊ ಇದು ಏನು, ಫಸ್ಟ್ ಟರ್ಮ್ ಅಷ್ಟೇ ಬಂದಿರೋದು ನಿಮಗೆ. ಯಾರು ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಡೋ ಎಲ್ ಬೈ ಡೋ ಆರ್ ಡಾಟ್ ಅಂತ ಮಾಡಿದ್ದೀರಿ. ಓಕೆ, ಸೊ ಡೋ ಎಲ್ ಬೈ ಡೋ ಆರ್ ಡಾಟ್ ಮಾಡಿದ್ರೆ ನಿಮಗೆ ಇದು ಬಂತು. ಸೊ ಈಗ ನೆಕ್ಸ್ಟು sorry, I think I did mistake here. Dou L by dou R dot into R dot square plus R square phi dot square. ಇದಕ್ಕೆ ಆರ್ ಡಾಟ್ ಇಂದ ಡಿಫ್ರೆನ್ಷಿಯೇಟ್ ಮಾಡೋದ್ರಿಂದ ಇದು ಕಂಪ್ಲೀಟಾಗಿ 0 ಆಗುತ್ತೆ. ಡೋ ಎಲ್ ಬೈ ಡೋ ಆರ್ ಡಾಟ್ ಅಂದರೆ ಏನಾಗುತ್ತೆ, ಇದು 2r ಡಾಟ್ ಇಂಟು ಡೋ ಆರ್ ಡಾಟ್ ಬೈ ಆರ್ ಡಾಟ್ ಆಗುತ್ತೆ, ಡೋ ಆರ್ ಡಾಟ್. ಸೊ ಇದು ಏನಾಗುತ್ತೆ, ದಿಸ್ ಕಂಪ್ಲೀಟ್ಲಿ ರೆಡ್ಯೂಸಸ್ ಟು 1 ಅಂದರೆ 2r ಡಾಟ್ ಬರುತ್ತೆ. ಸೊ ಫಸ್ಟ್ ಡೋ ಎಲ್ ಬೈ ಡೋ ಆರ್ ಡಾಟ್ದು ವ್ಯಾಲ್ಯೂ ಏನು ಬಂತು, ಇಲ್ಲಿ m/2 ಹೊರಗಡೆ ತೊಗೊಂಡ್ರೆ ಕಾನ್ಸ್ಟೆಂಟು, m/2 ಹೊರಗಡೆ ತೊಗೊಂಡ್ರೆ
ಏನು ಉಳಿಯುತ್ತೆ, 2 ಕ್ಯಾನ್ಸಲ್ ಆದರೆ ನಿಮಗೆ ಆನ್ಸರ್ ಏನು ಬರುತ್ತೆ, ಎಮ್ ಆರ್ ಡಾಟ್. ಸೊ ಈ ಎಮ್ ಆರ್ ಡಾಟ್ ಬಂದಿರೋದು ಎಲ್ಲದರಿಂದ ಫಸ್ಟ್ ಇದಷ್ಟೇ, ಡೋ ಎಲ್ ಬೈ ಡೋ ಆರ್ ಡಾಟ್. ಸೊ ಡೋ ಎಲ್ ಬೈ ಡೋ ಆರ್ ಡಾಟ್ ಮಾಡಿದ್ರೆ ಏನು ಬಂತು, ಎಮ್ ಆರ್ ಡಾಟ್ ಬಂತು. ಈಗ ಡೋ ಎಲ್ ಬೈ ಡೋ ಆರ್ ಮಾಡಬೇಕು. ಡೋ ಎಲ್ ಬೈ ಡೋ ಆರ್ ಮಾಡಬೇಕು ಅಂದರೆ ಡೋ ಬೈ ಡೋ ಆರ್ ಆಫ್ ಎಲ್ ವ್ಯಾಲ್ಯೂನ ಏನು ಹಾಕ್ಕೊತೀರಿ, ಎಮ್/2 ಹೊರಗಡೆ ತೊಗೊತೀರಿ, ಆರ್ ಡಾಟ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಫೈ ಡಾಟ್ ಸ್ಕ್ವೇರ್ ಬರೀತೀರಿ. ಸೊ ಈಗ ನಿಮಗೆ ಇದರಲ್ಲಿ ಏನು ನೋಡ್ಕೋಬೇಕು ಅಂದರೆ ಆರ್ ಡಾಟ್ ಸ್ಕ್ವೇರ್ಗೆ ಆರ್ಗೆ ಪಾರ್ಷಿಯಲ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಆಗಲ್ಲ, ಸೊ ಅದಕ್ಕೆ 0 ಆಗುತ್ತೆ. ಈಗ ಆರ್ ಸ್ಕ್ವೇರ್ ಇದೆ, ಫೈ ಡಾಟ್ ಸ್ಕ್ವೇರ್ ಕಾನ್ಸ್ಟೆಂಟ್ ಆಗುತ್ತೆ, ಸೊ ಅದನ್ನು ಕೂಡ ಹೊರಗಡೆ ತೊಗೊತೀರಿ. ಸೊ ಈಗ ಆರ್ ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೋ ಆರ್ ಮಾಡಿದ್ರೆ ಏನು ಬರುತ್ತೆ, ಎಮ್/2 ಇಂಟು ಆರ್ ಸ್ಕ್ವೇರ್ನ ಏನಂತ ಬರಿಬೋದು, ಫೈ ಡಾಟ್ ಸ್ಕ್ವೇರ್ ಇಂಟು ಡೋ ಆರ್ ಬೈ ಆರ್ ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2r ಇಂಟು ಡೋ ಆರ್ ಬೈ ಡೋ ಆರ್ ಬರೀತೀರಿ. ಸೊ ಡೋ ಆರ್ ಬೈ ಡೋ ಆರ್ ಅಂದರೆ ಇದು ವ್ಯಾಲ್ಯೂ 1 ಆಗುತ್ತೆ. ಸೊ ಅವಾಗ ಏನಾಗುತ್ತೆ, 2 ಕ್ಯಾನ್ಸಲ್ ಆದರೆ ನಿಮ್ಗೇನು ಬರುತ್ತೆ ಆನ್ಸರು, ಎಮ್ ಫೈ ಡಾಟ್ ಸ್ಕ್ವೇರ್ ಆರ್ ಬರುತ್ತೆ. ಸೊ ಈಗ ಎಮ್ ಫೈ ಡಾಟ್ ಸ್ಕ್ವೇರ್ ಆರ್ ಅಂತ ಡೋ ಎಲ್ ಬೈ ಡೋ ಆರ್ ಬಂತು. ಡೋ ಎಲ್ ಬೈ ಡೋ ಆರ್ ವ್ಯಾಲ್ಯೂ ಇಷ್ಟು ಬಂತು, ಆ್ಯಂಡ್ ಡೋ ಎಲ್ ಬೈ ಡೋ ಆರ್ ಡಾಟ್ ವ್ಯಾಲ್ಯೂ ಇಷ್ಟು ಬಂತು. ಬಟ್ ನಮಗೆ ಬೇಕಾಗಿರೋದೇನು, ಡಿ ಬೈ ಡಿ ಟಿ ಆಫ್. ಸೊ ಡಿ ಬೈ ಡಿ ಟಿ ಆಫ್ ಅಂದರೆ ಈ ಡಿ ಬೈ ಡಿ ಟಿ ಆಫ್ ಎಮ್ ಆರ್ ಡಾಟ್ ಮಾಡಿದ್ರೆ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ಎಮ್ ಅನ್ನೋದು ಕಾನ್ಸ್ಟೆಂಟ್ ಆಗಿರೋದ್ರಿಂದ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಮಾಡಿದ್ರೆ ಏನು ಮಾಡ್ತೀರಿ, ಡಿ ಆರ್ ಡಾಟ್ ಬೈ ಡಿ ಟಿ. ಸೊ ಎಮ್ ಹೊರಗಡೆ ತೊಗೊತೀರಿ. ಡಿ ಆರ್ ಡಾಟ್ ಬೈ ಡಿ ಟಿ ಅಂದರೆ ಏನು, ಇಟ್ ಇಸ್ ಆರ್ ಡಾಟ್ ಅಂದರೆ ಆರ್ ಅಂದರೆ ಪೊಸಿಷನ್, ಆರ್ ಡಾಟ್ ಅಂದರೆ ವೆಲಾಸಿಟಿ. ಆ ವೆಲಾಸಿಟಿನ ವಿತ್ ರೆಸ್ಪೆಕ್ಟ್ ಟು ಟೈಮ್ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಿಮಗೆ ಸಿಗೋದೇನು, ಆಕ್ಸಲರೇಷನ್. ಸೊ ಅವಾಗ ಏನಾಗುತ್ತೆ, ಎಮ್ ಆರ್ ಡಬಲ್ ಡಾಟ್ ಆಗುತ್ತೆ. ಸೊ ಫಸ್ಟ್ ಟರ್ಮು ಎಮ್ ಆರ್ ಡಬಲ್ ಡಾಟ್ ಬಂತು, ಸೆಕೆಂಡ್ ಟರ್ಮು ಎಮ್ ಫೈ ಡಾಟ್ ಸ್ಕ್ವೇರ್ ಆರ್ ಬಂತು. ಸೊ ಈಗ ನಿಮಗೆ ಇಲ್ಲಿ ಉಳಿದಿರೋದೇನು, ಇದರದ್ದು ವ್ಯಾಲ್ಯೂಸು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಏನು ಬರುತ್ತೆ, ಮೈನಸ್ ಎಮ್ ಆರ್ ಡಬಲ್ ಡಾಟ್ ಮೈನಸ್ ಎಮ್ ಆರ್ ಒಮೆಗಾ ಸ್ಕ್ವೇರ್ ಅಂತ ಬರಿತೀರಿ. ಸೊ ಇಲ್ಲಿ ಒಮೆಗಾ ಸ್ಕ್ವೇರ್ ಅನ್ನೋದನ್ನು ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಅಂತ ರಿಪ್ಲೇಸ್ ಮಾಡ್ತೀರಿ. ಸೊ ಫೈ ಡಾಟ್ ಸ್ಕ್ವೇರ್ನ ನಾವು ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಅಂತ ಬರೆದಾಗ, ಯಾಕಂದರೆ ಕ್ವೆಶನಲ್ಲಿ ಫೈ ಡಾಟ್ ಸ್ಕ್ವೇರ್ ಫಾರ್ಮ್ನಲ್ಲೆಲ್ಲ ಒಮೆಗಾ ಸ್ಕ್ವೇರ್ನಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದನ್ನು ಎಮ್ ಆರ್ ಫೈ ಡಾಟ್ ಸ್ಕ್ವೇರ್ ಬಂದಿದ್ದನ್ನು ಫೈ ಡಾಟ್ ಸ್ಕ್ವೇರ್ನ ಒಮೆಗಾ ಸ್ಕ್ವೇರ್ ಅಂತ ಬರ್ತಿದ್ದೀನಿ ನಾನಿಲ್ಲಿ. ಸೊ ಅದಕ್ಕೆ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಈಕ್ವಲ್ ಟು 0 ಆಗುತ್ತೆ. ಸೊ ಅದನ್ನು ಎರಡು ಇಕ್ವೇಟ್ ಮಾಡ್ಕೊಂಡಾಗ ಎಮ್ ಕ್ಯಾನ್ಸಲ್ ಆದರೆ ಆರ್ ಡಬಲ್ ಡಾಟ್ ಇಸ್ ಈಕ್ವಲ್ಸ್ ಟು ಆರ್ ಒಮೆಗಾ ಸ್ಕ್ವೇರ್ ಅಂತ ಬರೀತೀರಿ. ಸೊ ದಿಸ್ ಇಸ್ ಆಪ್ಷನ್ ಎ, ಆರ್ ಡಬಲ್ ಡಾಟ್ ಇಸ್ ಈಕ್ವಲ್ಸ್ ಟು ಆರ್ ಒಮೆಗಾ ಸ್ಕ್ವೇರ್. ಸಾರಿ, ನಾನು ಸ್ವಲ್ಪ ಇದು ಕ್ವೆಶನಲ್ಲಿ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಸೊ ನೀವು ಅದನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ. ದೆನ್ ನೆಕ್ಸ್ಟ್ ಒನ್, ದ ಜನರಲ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ರಿಜಿಡ್ ಬಾಡಿ ವಿತ್ 1 ಪಾಯಿಂಟ್ ಫಿಕ್ಸ್ಡ್ is a rotation about some axis is the statement of. ಸೊ ಇಲ್ಲಿ ನಮಗೆ ಬರ್ಟ್ರಾಂಡ್ಸ್ ಥಿಯರಮ್, ಯೂಲರ್ಸ್ ಥಿಯರಮ್, ವೇರಿಯಲ್ ಥಿಯರಮ್, ಚಾರ್ಲ್ಸ್ ಥಿಯರಮ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಕ್ವೆಶನ್ನು KSET 2013ನಲ್ಲಿ ಕೇಳಿರೋ ಕ್ವೆಶನ್ನು. ಜನರಲ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ರಿಜಿಡ್ ಬಾಡಿ ವಿತ್ 1 ಪಾಯಿಂಟ್ ಫಿಕ್ಸ್ಡ್ ಈಸ್ ಎ ರೊಟೇಷನ್ ಅಬೌಟ್ ಸಮ್ ಆಕ್ಸಿಸ್ ಇಸ್ ದ ಸ್ಟೇಟ್ಮೆಂಟ್ ಆಫ್. ಸೊ ಈಗ ಇದರಲ್ಲಿ ಡೈರೆಕ್ಟಾಗಿ ಯಾವುದು ಆನ್ಸರ್ ಅಂತ ಹೇಳಿಬಿಡ್ಬೋದು, ಬಟ್ ನಿಮಗೆ ಇದು ಎಲ್ಲ ಥಿಯರಮ್ಸ್ದು ಗೊತ್ತಿರಲಿ ಅಂತ ಸ್ಟೇಟ್ಮೆಂಟ್ಸ್ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಒನ್ನು ಬರ್ಟ್ರಾಂಡ್ಸ್ ಥಿಯರಮ್ ಏನು ಹೇಳುತ್ತೆ ಅಂತ ನೋಡೋಣ. ಜೋಸೆಫ್ ಬರ್ಟ್ರಾಂಡ್ನವರು ಕೊಟ್ಟಿರೋದಿದು. ಇನ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್, ಬರ್ಟ್ರಾಂಡ್ಸ್ ಥಿಯರಮ್ ಸ್ಟೇಟ್ಸ್ ದಟ್ ಅಮಂಗ್ ಸೆಂಟ್ರಲ್ ಫೋರ್ಸ್ ಪೊಟೆನ್ಷಿಯಲ್ಸ್ with bound orbits there are only 2 types of central force: radial scalar potentials with the property that all bound orbits are also closed orbits. ಸೊ ಅಂದರೆ ಇದೇನು ಹೇಳುತ್ತೆ, ಸೊ ಒಂದು ಕ್ಲೋಸ್ಡ್ ಆರ್ಬಿಟ್ ತೊಗೊಂಡ್ರೆ ಸೊ ದೇ ಆರ್ ಬೌಂಡ್ ಆರ್ಬಿಟ್ಸ್ ಆ್ಯಂಡ್ ಆಲ್ಸೋ ಕ್ಲೋಸ್ಡ್ ಆರ್ಬಿಟ್ಸ್ ಅಂತ ಹೇಳುತ್ತೆ. ಸೊ ಇಟ್ ಈಸ್ ರೊಟೇಷನ್ ಸೆಂಟ್ರಲ್ ಫೋರ್ಸ್ ಥಿಯರಮ್ ರಿಲೇಟೆಡ್ ಥಿಯರಮ್ ಇದು. ದೆನ್ ನೆಕ್ಸ್ಟ್ ಒನ್ ಕಮ್ಸ್ ಯೂಲರ್ಸ್ ಥಿಯರಮ್. ಲಿಯೋನಾರ್ಡ್ ಯೂಲರ್ ಅನ್ನೋರು ಕೊಟ್ಟಿರೋದು. It states that if you take a rigid body, fix a single point and manipulate the body in an arbitrary way while keeping the fixed point stationary, any manipulation you can come up with is equivalent to a single rotation about an axis through that fixed point. So that is, rigid transformation can be characterized completely by a rotation and a translation. So iದೇನು ಹೇಳುತ್ತೆ, it states that if you take a rigid body, so ಒಂದು ಯಾವುದೋ ರಿಜಿಡ್ ಬಾಡಿ ತೊಗೊತೀರಿ, fix a single point and manipulate the body in an arbitrary way.
ಅಂದರೆ ಮ್ಯಾನಿಪುಲೇಟ್ ದಟ್ ಬಾಡಿ ಇನ್ ಆನ್ ಆರ್ಬಿಟ್ರರಿ ವೇ ವೈಲ್ ಕೀಪಿಂಗ್ ದ ಫಿಕ್ಸ್ಡ್ ಪಾಯಿಂಟ್ ಸ್ಟೇಷನರಿ. ಎನಿ ಮ್ಯಾನಿಪುಲೇಷನ್ ಯು ಕ್ಯಾನ್ ಕಮ್ ಅಪ್ ವಿತ್ ಈಸ್ ಈಕ್ವಲೆಂಟ್ ಟು ಸಿಂಗಲ್ ರೊಟೇಷನ್. ಸೊ ನೀವು ಯಾವುದಾದ್ರೂ ಒಂದು ಬಾಡಿ ತೊಗೊಂಡು ಫಿಕ್ಸ್ ಮಾಡಿದ್ರಂದರೆ ಅದ್ರ ಸುತ್ತ ನೀವು ಏನೇ ಮ್ಯಾನಿಪುಲೇಷನ್ ಮಾಡಿದ್ರೂ ಕೂಡ ರೊಟೇಷನ್ ಮಾಡಬೇಕಾದ್ರೆ ಸೊ ದಟ್ ಈಸ್ ಈಕ್ವಲೆಂಟ್ ಟು ಎ ಸಿಂಗಲ್ ರೊಟೇಷನ್ ಅಬೌಟ್ ಆನ್ ಆ್ಯಕ್ಸಿಸ್ ಥ್ರೂ ದ ಫಿಕ್ಸ್ಡ್ ಪಾಯಿಂಟ್. ಸೊ ಈ ಆ್ಯಕ್ಸಿಸ್ ಏನು ಫಿಕ್ಸ್ ಮಾಡಿರ್ತೀರಿ ಅದ್ರದ್ದು ಈಕ್ವಲೆಂಟ್ ಅಂತ ಹೇಳ್ತೀವಿ. ಸೊ ಇದು ಏನು ಸ್ಟೇಟ್ಮೆಂಟ್ ಆಫ್ ಯೂಲರ್ಸ್ ಥಿಯರಮ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಕಮ್ಸ್ ವೀರಿಯಲ್ ಥಿಯರಮ್. ಸೊ ವೀರಿಯಲ್ ಥಿಯರಮ್ ಅಂದರೆ ಏನು? ಇಟ್ ಪ್ರೊವೈಡ್ಸ್ ಅ ಜನರಲ್ ಇಕ್ವೇಷನ್ that relates the average overtime of a total kinetic energy of a stable system of discrete particles bound by potential forces with that of the total potential energy of the system. So ಇದು ವೇರಿಯಲ್ ಥಿಯರಮ್ ಅನ್ನೋದು ಪೊಟೆನ್ಷಿಯಲ್ ಎನರ್ಜಿ ಮತ್ತು ಕೈನೆಟಿಕ್ ಎನರ್ಜಿ ರಿಲೇಟೆಡು ನಲ್ಲಿ ಬರುತ್ತೆ. ದೆನ್ ಚಾರ್ಲ್ಸ್ ಥಿಯರಮ್, ಮೋಸಿ ಚಾರ್ಲ್ಸ್ ಕೊಟ್ಟಿರೋದು. ದ ಮೋಸ್ಟ್ ಜನರಲ್ ರಿಜಿಡ್ ಬಾಡಿ ಡಿಸ್ಪ್ಲೇಸ್ಮೆಂಟ್ can be produced by translation along a line followed by a rotation about an axis parallel to that line. So this question was related with Charles theorem. So that is option D. So ಈ ಕ್ವೆಶನ್ನ ಸ್ಟೇಟ್ಮೆಂಟ್ಸ್ನಲ್ಲಿ ಕೊಟ್ಟಿರೋದು. ಸೊ ಹಾಗಾಗಿ ಆಪ್ಷನ್ ಡಿ ಚಾರ್ಲ್ಸ್ ಥಿಯರಮ್. ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KSET 2013. Okay, then next question. If a particle moves under a central force field located at r is equals to 0, describing a spiral r equal to e power minus theta, then the force is proportional to. ಸೊ ಇಲ್ಲಿ ಸೆಂಟ್ರಲ್ ಫೋರ್ಸ್ ಥಿಯರಮ್ದು ಕಾನ್ಸೆಪ್ಟ್ ಇದು. ಸೊ ಮೋಷನ್ ಅಂಡರ್ ಸೆಂಟ್ರಲ್ ಫೋರ್ಸ್ ಅಂತ ಹೇಳ್ತೀವಿ. ದ ಫೀಲ್ಡ್ ಇನ್ ವಿಚ್ ಇಟ್ಸ್ ಪೊಟೆನ್ಷಿಯಲ್ ಎನರ್ಜಿ ಡಿಪೆಂಡ್ ಓನ್ಲಿ ಆನ್ ಡಿಸ್ಟೆನ್ಸ್ ಆರ್ ಫ್ರಮ್ ದ ಸೇಮ್ ಫೀಲ್ಡ್ ಪಾಯಿಂಟ್. ದ ಫೀಲ್ಡ್ ಇಸ್ ಕಾಲ್ಡ್ ಸೆಂಟ್ರಲ್ ಫೀಲ್ಡ್. ಸೊ ಅಂದರೆ ಏನಿದು? ದ ಫೀಲ್ಡ್ ಇನ್ ವಿಚ್ ದ ಪೊಟೆನ್ಷಿಯಲ್ ಎನರ್ಜಿ ಡಿಪೆಂಡ್ ಓನ್ಲಿ ಆನ್ ಡಿಸ್ಟೆನ್ಸ್ ಆರ್ ಫ್ರಮ್ ದ ಸೇಮ್ ಫೀಲ್ಡ್ ಪಾಯಿಂಟ್. ಅಂದರೆ ಈಗ ಸಪೋಸ್ ಒಂದು ಮೋಷನ್ ಇದೆ. ದ ಫೀಲ್ಡ್ ಇನ್ ವಿಚ್ ಪೊಟೆನ್ಷಿಯಲ್ ಎನರ್ಜಿ ಡಿಪೆಂಡ್ ಓನ್ಲಿ ಆನ್ ದ ಡಿಸ್ಟೆನ್ಸ್ ಆರ್ ಫ್ರಮ್ ದ ಫಿಕ್ಸ್ಡ್ ಪಾಯಿಂಟ್. ಸೊ ಈ ಫಿಕ್ಸ್ಡ್ ಪಾಯಿಂಟಿಂದ ಡಿಸ್ಟೆನ್ಸ್ ಆರ್ ಮೇಲೆ ಇದ್ರ ಮೋಷನ್ ಡಿಪೆಂಡ್ ಆಗ್ತಾ ಇದೆ ಅಂತ ಅಂದರೆ ದೆನ್ ದ್ಯಾಟ್ ಫೀಲ್ಡ್ ವಿ ಕಾಲ್ ಇಟ್ ಅ ಸೆಂಟ್ರಲ್ ಫೀಲ್ಡ್ ಅಂತ ಕೇಳ್ತೀವಿ. ಅಂದರೆ ಯಾವುದಾದ್ರೂ ಒಂದು ಪಾಯಿಂಟು ವಿಚ್ ಇಸ್ ಅಟ್ ಎ ಡಿಸ್ಟೆನ್ಸ್ ಆರ್ ಆ್ಯಂಡ್ ದ ಮೋಷನ್ ಡಿಪೆಂಡ್ಸ್ ಆನ್ ದಟ್ ಪಾಯಿಂಟ್ ಆರ್ ಇಟ್ ಸೆಲ್ಫ್. ಸೊ ಆ ಫೀಲ್ಡ್ನ ನಾವೇನಂತ ಕರಿತೀವಿ? ಸೆಂಟ್ರಲ್ ಫೀಲ್ಡ್ ಅಂತ ಕರಿತೀವಿ. ಈಗ ಆ್ಯಸ್ ವಿ ಇಸ್ ಅ ಫಂಕ್ಷನ್ ಆಫ್ ಆರ್ ಓನ್ಲಿ, ದೆನ್ ಫೋರ್ಸ್ ಇಸ್ ಆಲ್ವೇಸ್ ಅಲಾಂಗ್ ಆರ್ ಆ್ಯಂಡ್ ದ ಪ್ರಾಬ್ಲಮ್ ಹ್ಯಾಸ್ ಸ್ಪೆರಿಕಲ್ ಸಿಮಿಟ್ರಿ. ಅಂದರೆ ಈಗ ಫೋರ್ಸು ವಿ ಅನ್ನೋದು ಫಂಕ್ಷನ್ ಆಫ್ ಆರ್ ಅಂತ ತೊಗೊಂಡ್ರೆ, ಅಂದರೆ ಈಗ ವೆಲಾಸಿಟಿ ಅನ್ನೋದು ಫಂಕ್ಷನ್ ಆಫ್ ಪೊಸಿಷನ್ ಅಂತ ತೊಗೊಂಡಾಗ ಫೋರ್ಸ್ ಏನಾಗುತ್ತೆ? ಫೋರ್ಸ್ ಕೂಡ ಅಲಾಂಗ್ ಆರ್ನಲ್ಲೇ ಬರುತ್ತೆ ನಮಗೆ. ಆ್ಯಂಡ್ ದ ಪ್ರಾಬ್ಲಮ್ ಸಿನ್ಸ್ ಇಟ್ ಇಸ್ ಮೂವಿಂಗ್ ಇನ್ ಸರ್ಕ್ಯುಲರ್ ಪಾತ್, ಸೊ ಸೆಂಟ್ರಲ್ ಡಿಪೆಂಡಿಂಗ್ ಆನ್ ಆರ್ ಅಂತ ಇದ್ದಾಗ ನಾವು ಅದನ್ನು ಸ್ಪೆರಿಕಲ್ ಸಿಮಿಟ್ರಿ ಅಂತ ಹೇಳ್ತೀವಿ. ದ ಫೋರ್ಸ್ ಬಿಟ್ವೀನ್ ಟು ಇಂಟ್ರಾಕ್ಟಿಂಗ್ ಪಾರ್ಟಿಕಲ್ಸ್ ಇಸ್ ಪ್ರೈಮರಿಲಿ ಎ ಸೆಂಟ್ರಲ್ ಫೋರ್ಸ್. ಸೊ ಯಾವುದಾದ್ರೂ ಎರಡು ಪಾರ್ಟಿಕಲ್ ಮಧ್ಯೆ ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ ಅಂತಂದರೆ ಅದನ್ನು ನಾವು ದಟ್ ಈಸ್ ಎನಿ ಫೋರ್ಸ್ ವಿಚ್ ಆ್ಯಕ್ಟ್ಸ್ ಅಲಾಂಗ್ ದ ಲೈನ್ ಜಾಯ್ನಿಂಗ್ ದ ಸೆಂಟರ್ ಆಫ್ ಟು ಬಾಡೀಸ್ ಇದ್ದರೆ ನಾವು ಅದನ್ನು ಸೆಂಟ್ರಲ್ ಫೋರ್ಸ್ ಅಂತ ಕರಿತೀವಿ. ಈಕ್ವೇಷನ್ ಆಫ್ ದ ಪಾತ್ ಆರ್ ಆರ್ಬಿಟ್ ಏನು ಬರಿತೀವಿ? e ಸ್ಕ್ವೇರ್ u ಬೈ d ಥೀಟಾ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಮೈನಸ್ ಯು ಮೈನಸ್ ಆಫ್ m ಡಿವೈಡೆಡ್ ಬೈ ಎಲ್ ಸ್ಕ್ವೇರ್ ಯು ಸ್ಕ್ವೇರ್ ಎಫ್ ಆಫ್ 1/u ಅಂತ ಬರಿತೀವಿ. ಸೊ ಇದು ಚೂರು ಡಿರೈವೇಷನ್ ಇದೆ. ಸೊ ಈ ಈಕ್ವೇಷನ್ ಒಂದು ನಿಮಗೆ ಗೊತ್ತಿರಬೇಕು. ಟೋಟಲ್ ಎನರ್ಜಿ ಆಫ್ ದ ಸಿಸ್ಟಮ್ ಏನು ಬರೀತೀರಿ? ಸೇಮ್ ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ ಬರೀತೀರಿ. ದಟ್ ಈಸ್ ಹಾಫ್ ಎಮ್ ಆರ್ ಡಾಟ್ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರ್ ಬೈ 2mr ಸ್ಕ್ವೇರ್ ಪ್ಲಸ್ ವಿ ಆಫ್ ಆರ್. ಸೊ ದಟ್ ಈಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್ ಅಂತ ಬರೀತೀವಿ. ಸೊ ಈಗ ನಾವು ಜಸ್ಟ್ ಈ ಈಕ್ವೇಷನ್ ಆಫ್ ಪಾತ್ ತಗೊಂಡ್ಬಿಟ್ಟು ನಾವು ಡಿರೈವ್ ಮಾಡಬೇಕಿಲ್ಲಿ. ಕೊಟ್ಟಿರೋದೇನು? ಆರ್ ಇಸ್ ಈಕ್ವಲ್ಸ್ ಟು ಇ ಪವರ್ ಮೈನಸ್ ಥೀಟಾ ಅಂತ ಕೊಟ್ಟಿರೋದು. ಸೊ ಆರ್ ಈಕ್ವಲ್ ಟು ಇ ಪವರ್ ಮೈನಸ್ ಥೀಟಾನ ನಾವು ಯು ಅಂತ ತೊಗೊಂಡ್ರೆ, ಯು ಇಸ್ ಈಕ್ವಲ್ಸ್ ಟು 1/r ಅಂತ ತೊಗೊಂಡ್ರೆ ಯು ವ್ಯಾಲ್ಯೂ ಏನಾಗುತ್ತೆ? ಇ ಪವರ್ ಥೀಟಾ ಆಗುತ್ತೆ. ಸೊ ಡಿ ಯು ಬೈ ಡಿ ಥೀಟಾ ಮಾಡಿದ್ರೆ ಎಕ್ಸ್ಪೋನೆಂಟ್ ಆಫ್ ಥೀಟಾನ ನೀವು ಎಷ್ಟು ಸರ್ತಿ ಡಿಫ್ರೆನ್ಷಿಯೇಟ್ ಮಾಡಿದ್ರೂ ವ್ಯಾಲ್ಯೂ ಸೇಮ್ ಬರುತ್ತೆ. ಸೊ ಡಿ ಯು ಬೈ ಡಿ ಥೀಟಾ ಇ ಪವರ್ ಥೀಟಾ, ಡಿ ಸ್ಕ್ವೇರ್ ಯು ಬೈ ಡಿ ಥೀಟಾ ಸ್ಕ್ವೇರ್ ಕೂಡ ಇ ಪವರ್ ಥೀಟಾನೇ ಬರುತ್ತೆ. ಸೊ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಏನು ಬರುತ್ತೆ? ಇ ಪವರ್ ಥೀಟಾ ಇಸ್ ಈಕ್ವಲ್ಸ್ ಟು ಇದು ಯು ವ್ಯಾಲ್ಯೂ ಇ ಪವರ್ ಥೀಟಾ ಅಂದರೆ ಮೈನಸ್ ಇ ಪವರ್ ಥೀಟಾ ಮೈನಸ್ ಎಮ್ ಡಿವೈಡೆಡ್ ಬೈ ಎಲ್ ಸ್ಕ್ವೇರ್ ಯು ಸ್ಕ್ವೇರ್. ಸೊ ಯು ಸ್ಕ್ವೇರ್ನ ನೀವೇನಂತ ಬರೀತೀರಿ? ಇ ಪವರ್ 2 ಥೀಟಾ ಅಂತ ಬರೀತೀರಿ. ಸೊ ಅದು ಸಬ್ಸ್ಟಿಟ್ಯೂಟ್ ಮಾಡ್ಕೊಳೋದ್ರಲ್ಲಿಂದ ಏನು ಬರುತ್ತೆ ಇಲ್ಲಿ ನೋಡೋಣ. ಸೊ ದಿಸ್ ಇಸ್ ಇ ಥೀಟಾ ಪ್ಲಸ್ ಇ ಥೀಟಾ ಅಂದರೆ ಡಿ ಸ್ಕ್ವೇರ್ ಯು ಬೈ ಡಿ ಥೀಟಾ ಸ್ಕ್ವೇರು ಇ ಥೀಟಾ. ಯು ವ್ಯಾಲ್ಯೂ ಇ ಥೀಟಾನೇ ಬಂದಿದೆ. ಸೊ ಇಲ್ಲಿ ಯು ಇದ್ದಿದ್ದನ್ನು ಆರ್ ಎಚ್ ಎಸ್ಸಿಂದ ಎಲ್ ಎಚ್ ಎಸ್ಸಿಗೆ ಶಿಫ್ಟ್ ಮಾಡಿರೋದು. ಮೈನಸ್ ಎಮ್ ಸ್ಕ್ವೇರ್ ಡಿವೈಡೆಡ್ ಬೈ ಎಲ್ ಸ್ಕ್ವೇರ್ ಯು ಸ್ಕ್ವೇರ್ ಎಫ್ ಆಫ್ 1/u. ಸೊ ಇದನ್ನು ಎಫ್ ಆಫ್ 1/u ತೊಗೋಬೇಕು ನಾವು ಇಲ್ಲಿ ಬೇಕಾಗಿರೋದು. ಸೊ ಫಂಕ್ಷನ್ ಆಫ್ 1/u ತೊಗೊಳ್ಬೇಕಂದ್ರೆ ಫಂಕ್ಷನ್ ಆಫ್ ಆರ್ ಇಸ್ ಪ್ರೊಪೋರ್ಷನಲ್ ಟು ಅಂತ ಕೊಟ್ಟಿರೋದ್ರಿಂದ ಸೊ ದಟ್ ಈಸ್ ಈಕ್ವಲ್ಸ್ ಟು ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಫೈನಲ್ ಆಗಿ ಏನು ಬರುತ್ತೆ? -2 ಎಲ್ ಸ್ಕ್ವೇರ್ ಯು ಕ್ಯೂಬ್ ಡಿವೈಡೆಡ್ ಬೈ ಎಮ್ ಸ್ಕ್ವೇರ್ ಬರುತ್ತೆ. ಸೊ
ಈ ಯು ಕ್ಯೂಬ್ ಅಂತ ಬಂದರೆ ಡೈರೆಕ್ಟ್ಲಿ ಪ್ರಪೋರ್ಷ್ನಲ್ ಅಂತ ಹೇಳ್ತೀರಿ. ಸೊ ಯು ಅಂದರೆ ಏನು ಬರುತ್ತೆ ನಮಗೆ ಫಸ್ಟ್ ಸ್ಟಾರ್ಟಿಂಗ್ ನೋಡಿದಾಗ 1/r ಅಂತ ತೊಗೊಂಡ್ರಿ. ಡೈರೆಕ್ಟ್ಲಿ ಪ್ರಪೋರ್ಷ್ನಲ್ ಟು ಯು ಕ್ಯೂಬ್ ಅಂತಂದರೆ 1/uನ ನಾವೇನಂತ ಬರಿಬೋದು r ಅಂತ ಬರಿಬೋದು. ಸೊ ಎಫ್ ಆಫ್ ಆರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷ್ನಲ್ ಟು 1/r³ ಅಂತ ಬರಿತೀವಿ. ಸೊ ಸಿನ್ಸ್ ಯು ಇಸ್ ಈಕ್ವಲ್ಸ್ ಟು 1/r ನಾವೇನಂತ ಬರಿಬೋದು ಎಫ್ ಆಫ್ ಫೋರ್ಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷ್ನಲ್ ಟು r³ ಅಂತ ಬರಿತೀವಿ. ಸೊ ಹಿಯರ್ ಇಟ್ ಇಸ್ ಆಪ್ಷನ್ ಸಿ. Option C is the correct answer. Then force is proportional to r³, inversely proportional to r³ ಅಂತ ಬರೀತೀರಿ. This question was asked in KSET 2013. Then next question, two photons x and y are moving in directions opposite to each other with the velocity c relative to an observer in an inertial frame. The velocity of photon x relative to the photon y is. So ಇಲ್ಲಿ two frames of reference ತಗೊಂಡಿದ್ದಾರೆ. ಒಂದು ಫ್ರೇಮ್ ಆಫ್ ರೆಫರೆನ್ಸು ಎಸ್ ವಿಚ್ ಇಸ್ ಸ್ಟೇಷನರಿ ಆ್ಯಂಡ್ ಅನದರ್ ಫ್ರೇಮ್ ಆಫ್ ರೆಫರೆನ್ಸ್ ವಿಚ್ ಇಸ್ ಎಸ್ ಡ್ಯಾಶ್ ದಟ್ ಈಸ್ ಮೂವಿಂಗ್ ವಿತ್ ವೆಲಾಸಿಟಿ ವಿ ಅಂತ ತೊಗೊತೀವಿ. ಸೊ ಎಸ್ ಫ್ರೇಮ್ ಇಸ್ ಸ್ಟೇಷನರಿ, ಎಸ್ ಡ್ಯಾಶ್ ಫ್ರೇಮ್ ಇಸ್ ಮೂವಿಂಗ್ ವಿತ್ ಯೂನಿಫಾರ್ಮ್ಲಿ ವಿತ್ ವೆಲಾಸಿಟಿ -v2 ಅಂತ ತೊಗೊತೀವಿ. ಯಾಕೆ -v2 ಅಂದರೆ ಇಲ್ಲಿ ಎಸ್ ಫ್ರೇಮು ಎಸ್ ಡ್ಯಾಶ್ ಫ್ರೇಮು ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದೆ, ಅದಕ್ಕೆ ವೆಲಾಸಿಟಿನ -v2 ಅಂತ ತೊಗೊಂತೀವಿ. ದ ಮೋಷನ್ ಆಫ್ ಎಸ್ ಡ್ಯಾಶ್ ಈಸ್ ಅಲಾಂಗ್ -x ಡೈರೆಕ್ಷನ್. ಸೊ ಈ ಡೈರೆಕ್ಷನಲ್ಲಿ ಹೋಗ್ತಾ ಇರೋದ್ರಿಂದ -v2 ಅಂತ ತೊಗೊತೀವಿ. v1 and -v2 are the velocities of photon p1 and p2 respectively. So p1 velocity v1, p2 velocity -v2 ಅಂತ ಕೊಟ್ಟಿದೆ. With respect to frame S, we have taken these velocities in x and -x directions respectively. ಈಗ ಏನು ಕೊಟ್ಟಿದ್ದಾರೆ, if you want to measure the relative velocity, then we should take one frame, attach it to the with one of the particles. Here we have taken S dash, attach it to the p2. ಸೊ ಇಲ್ಲಿ ಕೊಟ್ಟಿರೋದೇನು ಕ್ವೆಶನ್ನಲ್ಲಿ ನಿಮಗೆ ಟೂ ಫೋಟಾನ್ಸ್ ಎಕ್ಸ್ ಆ್ಯಂಡ್ ವೈ ಆರ್ ಮೂವಿಂಗ್ ಇನ್ ಡೈರೆಕ್ಷನ್ಸ್ ಅಪೋಸಿಟ್ ಟು ಈಚ್ ಅದರ್. ಸೊ ಎರಡು ಅಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ ಅಂದರೆ ನೀವೇನು ಮಾಡ್ತೀರಿ, ಎಕ್ಸ್ ಫೋಟಾನ್ನ ಮೂವಿಂಗ್ ಇನ್ ಅಲಾಂಗ್ ಎಸ್ ಫ್ರೇಮ್ನಲ್ಲಿ, ವೈ ಫೋಟಾನ್ನ ದಟ್ ಈಸ್ ಮೂವಿಂಗ್ ಅಲಾಂಗ್ ಎಸ್ ಡ್ಯಾಶ್ ಫ್ರೇಮ್. ಸೊ ಇಟ್ ಈಸ್ ಫಿಕ್ಸ್ಡ್ ಟು ದ ಎಸ್ ಡ್ಯಾಶ್ ಫ್ರೇಮ್ ಅಂತ ತೊಗೊತೀರಿ. ಸೊ ಅದನ್ನೇ ಇಲ್ಲಿ ತೊಗೊಂಡಿರೋದು. ಸೊ ಇಫ್ ಯು ವಾಂಟ್ ಟು ಮೆಷರ್ ದ ರಿಲೇಟಿವ್ ವೆಲಾಸಿಟಿ, ವಿ ಶುಡ್ ಟೇಕ್ ಒನ್ ಫ್ರೇಮ್ ಅಟ್ಯಾಚ್ ಟು ಒನ್ ಪಾರ್ಟಿಕಲ್, then S dash attached to P2 ಅಂತ ತೊಗೊತೀವಿ. So if we measure velocity P1 with respect to S dash, then it will give velocity of P1 with respect to P2 ಅಂತ ಬರೀತೀರಿ. ಸೊ by using velocity addition theorem, ಸೊ ನಾನು ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿ ಕಾನ್ಸೆಪ್ಟ್ ಹೇಳಬೇಕಾದ್ರೆ ಈ ಫಾರ್ಮುಲಾನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದರಲ್ಲಿ. ಸೊ ಆ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನೀವಿಲ್ಲಿ ಇದನ್ನೇ ಮಾಡ್ಬೋದು. ಇ ಡ್ಯಾಶ್ ಇಸ್ ಈಕ್ವಲ್ಸ್ ಟು v1 + v2 ಡಿವೈಡೆಡ್ ಬೈ 1 + v1 v2 ಡಿವೈಡೆಡ್ ಬೈ c² ಅಂತ ಬರೀತೀರಿ. ಸೊ ಇಲ್ಲಿ ಫೋಟಾನ್ಸ್ ಮೂವ್ ವಿತ್ ದ ವೆಲಾಸಿಟಿ ಆಫ್ ಲೈಟ್. ಸೊ ವಿ ಡ್ಯಾಶ್ ಇಸ್ ಈಕ್ವಲ್ಸ್ ಟು v1 v2 ಎರಡೂ ಸಿ ಅಂತ ತೊಗೊಂಡ್ರೆ c + c ಡಿವೈಡೆಡ್ ಬೈ 1 + c × c ಡಿವೈಡೆಡ್ ಬೈ c² ಅಂತ ಬರೀತೀರಿ. ಸೊ ದಟ್ ಈಸ್ 2c ಡಿವೈಡೆಡ್ ಬೈ 1 + c² ಅಂದರೆ ಇದು c² ಕ್ಯಾನ್ಸಲ್ ಆದರೆ 2 ಬರುತ್ತೆ. ಸೊ 2c/2 ಅಂದರೆ 2 ಕ್ಯಾನ್ಸಲ್ ಆದರೆ c ಅಂತ ಬರುತ್ತೆ. ಸೊ ಆಪ್ಷನ್ ಸಿ. ಸೊ ಇಲ್ಲಿ ಏನು ಬರುತ್ತೆ ಆನ್ಸರು, ದ ವೆಲಾಸಿಟಿ ಆಫ್ ಫೋಟಾನ್ ಎಕ್ಸ್ ರಿಲೇಟಿವ್ ಟು ದ ಫೋಟಾನ್ ವೈ ಇಸ್ ಸಿ ಅಂತ ಬರೀತೀರಿ. ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KSET 2013. Then next question. An electron at rest is made to move with velocity √3/2c. Its mass then becomes. See ಇಲ್ಲಿ ಈ ಕ್ವೆಶನ್ನು KSET 2013ನಲ್ಲಿ ಕೇಳಿರೋ ಕ್ವೆಶನ್ನು. ರೆಡ್ಯೂಸ್ಡ್ ಮಾಸ್ ಕಾನ್ಸೆಪ್ಟು. ಸೊ ರೆಡ್ಯೂಸ್ಡ್ ಮಾಸ್ ಇಸ್ ಈಕ್ವಲ್ಸ್ ಟು m0 ಡಿವೈಡೆಡ್ ಬೈ √1 - v²/c² ಅಂತ ಬರೀತೀರಿ. ಸೊ ಇಲ್ಲಿ ಗಿವನ್ ಏನು, ವೆಲಾಸಿಟಿ ಎಲೆಕ್ಟ್ರಾನ್ ಇಸ್ ಮೇಡ್ ಟು ಮೂವ್ ವಿತ್ ದ ವೆಲಾಸಿಟಿ √3/2 ಅಂತ ಕೊಟ್ಟಿದ್ದಾರೆ. ಸೊ ವಿ ವ್ಯಾಲ್ಯೂ ಕೊಟ್ಟಿರೋದ್ರಿಂದ ಎಮ್ ವ್ಯಾಲ್ಯೂನ ನೀವೇನಂತ ಬರಿಬೋದು, m ಇಸ್ ಈಕ್ವಲ್ಸ್ ಟು m0 ಡಿವೈಡೆಡ್ ಬೈ √1 - v²/c² ನಮಗೆ ಗೊತ್ತಿರೋ ಫಾರ್ಮುಲಾ. v² ಪ್ಲೇಸ್ನಲ್ಲಿ ಏನಾಗ್ತೀರಿ, √3/2 √3/2c² ಡಿವೈಡೆಡ್ ಬೈ c² ಅಂತ ಹಾಕ್ತೀರಿ. ಸೊ ಇವಾಗ ಏನು ಬರುತ್ತೆ ನಮಗೆ ಆನ್ಸರು, m0 ಡಿವೈಡೆಡ್ ಬೈ √1 - c² ಕ್ಯಾನ್ಸಲ್ ಆದರೆ ನಮಗೆ ಉಳಿಯೋದೇನು, √3/2 ಹೋಲ್ ಸ್ಕ್ವೇರ್. √3 ಏನಾಗುತ್ತೆ, 3 ಆಗುತ್ತೆ. ಡಿವೈಡ್ ಬೈ 2² ಏನಾಗುತ್ತೆ, 4 ಆಗುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ m0 ಡಿವೈಡೆಡ್ ಬೈ √4 - 3 ಡಿವೈಡೆಡ್ ಬೈ 4 ಬರುತ್ತೆ. ಸೊ ದಿಸ್ ಬಿಕಮ್ಸ್ m0 ಡಿವೈಡೆಡ್ ಬೈ √1/4. ಸೊ 1/4 ರೂಟ್ ಮಾಡಿದ್ರೆ ಏನು ಬರುತ್ತೆ, m0 ಡಿವೈಡೆಡ್ ಬೈ 1/2 ಆಗುತ್ತೆ. ಸೊ ಇದು ರೆಸಿಪ್ರೋಕಲ್ ತೊಗೊಂಡ್ರೆ ಏನಾಗುತ್ತೆ, 2m0 ಆಗುತ್ತೆ. ಸೊ ದ ಆನ್ಸರ್ ಈಸ್
2m0. Option A is the correct answer. The next question, the Lagrangian L of a particle for particle system is given by, so L is equals to half eta 1 dot square plus eta 2 dot square plus eta 3 dot square minus alpha square into eta 1 square plus eta 2 square minus eta 3 square minus eta 1 eta 3 ಅಂತ ಕೊಟ್ಟಿದ್ದಾರೆ. Where alpha is real, then one of the normal coordinates has frequency omega s. ಸೊ ಇಲ್ಲಿ ಲ್ಯಾಗ್ರೆಂಜಿಯನ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕ್ವೆಶನ್ನು KSET 2013 ಕೇಳಿರೋ ಕ್ವೆಶನ್ನು. ಲ್ಯಾಗ್ರೆಂಜಿಯನ್ ಕೊಟ್ಟಿದ್ದಾರೆ. ಸೊ L is equals to T minus V, ದಟ್ ಈಸ್ L is equals to ಹಾಫ್ ಲ್ಯಾಗ್ರೆಂಜಿಯನ್ ಕೊಟ್ಟಿರೋದು, ಇದನ್ನು ಬರ್ಕೊಂಡಿದ್ದೀನಿ ನಾನಿಲ್ಲಿ. ಸೊ ನಾರ್ಮಲ್ ಫ್ರೀಕ್ವೆನ್ಸೀಸ್ ಆರ್ ಡಿಟರ್ಮೈನ್ಡ್ ಬೈ, ಸೊ ನಾರ್ಮಲ್ ಫ್ರೀಕ್ವೆನ್ಸೀಸ್ ಬರೀಬೇಕಾದ್ರೆ ಹೆಂಗೆ ಬರಿತೀವಿ, ಸೊ ಮಾಡ್ ಆಫ್ V minus omega square T is equals to 0 ಅಂತ ಬರಿತೀವಿ. ಸೊ Tನ ನಾವೇನಂತ ಬರಿಬೋದು, T1 T11 T11 T12 T13 ಇದು ಮ್ಯಾಟ್ರಿಕ್ಸ್ ಫಾರ್ಮ್ನಲ್ಲಿ ಬರ್ಕೊಂಡಾಗ ಇಲ್ಲಿ ನಾವು ಫ್ರಮ್ ಇಕ್ವೇಷನ್ 1 ಯಾವುದು ನಮಗೆ ಕೊಟ್ಟಿರೋದು, ಅದು ಇಕ್ವೇಷನ್. ಸೊ ಆ ಇಕ್ವೇಷನ್ನಿಂದ ನಾವು ಏನು ಬರಿತಾ ಇದ್ದೀವಿ, ಇಲ್ಲಿ ಇದನ್ನು ಇದನ್ನು ಮ್ಯಾಟ್ರಿಕ್ಸ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನು ಬರುತ್ತೆ, T11 ಇದನ್ನು ಇಂಟು ಬರ್ಕೊಂಡು ಈ ಎರಡನ್ನೂ ಮಲ್ಟಿಪ್ಲೈ ಮಾಡ್ತೀರಿ, ಮೈನಸ್ ಇದು ಎರಡು ಮಾಡ್ತೀರಿ. ಸೊ ಈಗ ನಾವು T11 eta 1 ಡಾಟ್ ಸ್ಕ್ವೇರ್ ಪ್ಲಸ್ T12 eta 1 ಡಾಟ್ eta 2 ಡಾಟ್ ಅಂತ ಬರೀತೀರಿ, ಪ್ಲಸ್ T13 eta 1 ಡಾಟ್ ಸ್ಕ್ವೇರ್ ಪ್ಲಸ್ eta 3 ಡಾಟ್ ಸ್ಕ್ವೇರ್ ಸ್ಕ್ವೇರ್ ಅಲ್ಲ eta 1 ಡಾಟ್ eta 3 ಡಾಟ್ ಅಂತ ಬರೀತೀರಿ, ಪ್ಲಸ್ T22 ಇಂಟು ಇಲ್ಲಿ ನೋಡಿಕೊಂಡ್ರೆ ಈ ಮೂರು ಏನಿದೆ ಡಯಾಗ್ನಲ್ಲು, T11 T22 T33 ಅದಕ್ಕೆ ಮಾತ್ರ ಸ್ಕ್ವೇರ್ಸ್ ಇದೆ. ಇನ್ನೊಂದು ಡಾಟ್ eta ಡಾಟ್ ಸ್ಕ್ವೇರ್ eta 2 ಡಾಟ್ ಸ್ಕ್ವೇರ್ eta 3 ಡಾಟ್ ಸ್ಕ್ವೇರ್ ಇದೆ. ಇನ್ನು ಉಳಿದಿದ್ದಕ್ಕೆ 1 2 ತೊಗೊಂಡ್ರೆ ಇಲ್ಲಿ 1 2 eta 1 ಡಾಟ್ eta 2 ಡಾಟ್, 1 3 ತೊಗೊಂಡ್ರೆ eta 1 ಡಾಟ್ eta 3 ಡಾಟ್, ಇಲ್ಲಿ 2 1 ತೊಗೊಂಡ್ರೆ ಇಲ್ಲಿ 2 1 ಬರೀತೀರಿ. ಸೊ ಹಾಗೆ ಈ 2 3 ಇಲ್ಲಿ 3 1 3 2 ಹಾಗೆ ಬರೀತೀರಿ. ಸೊ ಇದು ಟೋಟಲ್ ಕೈನೆಟಿಕ್ ಎನರ್ಜಿ. ಸೊ ನಮಗೇನು ಗೊತ್ತು, T11 T122 T33 ಏನು ವ್ಯಾಲ್ಯೂ 1 ಅಂತ ತೊಗೊತೀವಿ. ಸೊ ಇದು 1 ಹೆಂಗೆ ಬಂತು ಅಂದರೆ ಕೋಎಫಿಷಿಯಂಟ್ ಆಫ್ ಇದರಲ್ಲಿ ಕೋಎಫಿಷಿಯಂಟ್ eta ಡಾಟ್ ಸ್ಕ್ವೇರ್ದು ಕೋಎಫಿಷಿಯಂಟ್ 1, eta 2 ಡಾಟ್ ಸ್ಕ್ವೇರ್ದು ಕೋಎಫಿಷಿಯಂಟ್ 1, ಇದರದ್ದು 1. ಸೊ ಅದಕ್ಕೆ ನಾವೇನು ಬರಿತೀವಿ ಇಲ್ಲಿ, T11 ಈಕ್ವಲ್ ಟು T22 ಈಕ್ವಲ್ ಟು T33 ತೊಗೊತೀರಿ ಈಕ್ವಲ್ ಟು 1. T12 ಇದೆಲ್ಲ ಕೋಎಫಿಷಿಯಂಟ್ಸ್ ಏನು 0 ಆಗುತ್ತೆ. ಸೊ ಯಾಕಂದರೆ ಅದು ಯಾವುದೇ ಟರ್ಮ್ ಇಲ್ಲ. ಸೊ ಆವಾಗ ನಮಗೆ T ವ್ಯಾಲ್ಯೂ ಏನಾಗುತ್ತೆ, ದಟ್ ಈಸ್ ಯೂನಿಟ್ ಮ್ಯಾಟ್ರಿಕ್ಸ್ ಅಂತ ಬರೀತೀರಿ. ಸೊ ಆವಾಗ ಈ ಇದ್ರದ್ದು ವ್ಯಾಲ್ಯೂ 1 ಬಂತು. V ಮೈನಸ್ ಒಮೆಗಾ ಸ್ಕ್ವೇರ್ ಮಾಡಬೇಕೀಗ. V ಮೈನಸ್ ಒಮೆಗಾ ಸ್ಕ್ವೇರ್ಗೆ V ಅಂದ್ರೇನು, ಪೊಟೆನ್ಷಿಯಲ್ ಎನರ್ಜಿ. ಸೊ ಅಗೇನ್ ವಿ ಆರ್ ಟೇಕಿಂಗ್ ಪೊಟೆನ್ಷಿಯಲ್ ಎನರ್ಜಿ, V ಆಲ್ಫಾ ಸ್ಕ್ವೇರ್ ಇಂಟು eta 1 ಡಾಟ್ ಸ್ಕ್ವೇರ್ ಪ್ಲಸ್ eta 2 ಡಾಟ್ ಸ್ಕ್ವೇರ್ ಪ್ಲಸ್ eta 3 ಡಾಟ್ ಸ್ಕ್ವೇರ್ ಮೈನಸ್ eta 1 ಡಾಟ್ eta 3 ಡಾಟ್ ತಗೊಂಡಾಗ ಈ 2 ಅಂತ ಇರೋದನ್ನು ಜಸ್ಟ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2 ಮಾಡಿಕೊಂಡು ಇದನ್ನು ಸೇಮ್ ಮತ್ತೆ ಏನು ಟೀದು ಹೆಂಗೆ ಮಾಡಿದ್ವಿ ಹಾಗೆ ಮಾಡಬೇಕು. ಸೊ ಅವಾಗ ನಿಮ್ಗೇನು ಬರುತ್ತೆ, V11 ಮಾಡಿದ್ರೆ ಡೋ ಸ್ಕ್ವೇರ್ V ಬೈ ಡೋ eta ಡಾಟ್ ಸ್ಕ್ವೇರ್ ಮಾಡಿದ್ರೆ ನಿಮ್ಗೇನು ಬರುತ್ತೆ, 2 ಆಲ್ಫಾ ಸ್ಕ್ವೇರ್. ಅಗೇನ್ ಇದ್ರದ್ದು 0 ಬರುತ್ತೆ, ಇದ್ರದ್ದು 3 1 2 ಅಂದರೆ ನಿಮಗೆ IJ ವ್ಯಾಲ್ಯೂಸಲ್ಲಿ ಡಿಫ್ರೆಂಟ್ ಇರುತ್ತೆ, ಅಲ್ಲಿ 0 0 ಬರುತ್ತೆ. IJ ವ್ಯಾಲ್ಯೂ ಈಕ್ವಲ್ ಇದ್ದರೆ ಅಲ್ಲಿ 2 ಆಲ್ಫಾ ಸ್ಕ್ವೇರ್ 2 ಆಲ್ಫಾ ಸ್ಕ್ವೇರ್ 2 ಆಲ್ಫಾ ಸ್ಕ್ವೇರ್, ರಿಮೈನಿಂಗ್ 1 2 ಇದ್ದರೆ 0, 2 1ಗೆ 0, ಅಗೇನ್ 3 2ಗೆ 0, 2 3ಗೆ 0, 1 3ಗೆ ಮೈನಸ್ ಆಲ್ಫಾ ಸ್ಕ್ವೇರ್ ಆ್ಯಂಡ್ 3 1ಗೆ ಮೈನಸ್ ಆಲ್ಫಾ ಸ್ಕ್ವೇರ್. ಯಾಕೆ 1 3ಗೆ 3 1ಗೆ ಮೈನಸ್ ಆಲ್ಫಾ ಸ್ಕ್ವೇರ್ ಇದೆ ಅಂದರೆ ಇಲ್ಲಿ ನಿಮಗೆ ಎಕ್ಸ್ಟ್ರಾ ಟರ್ಮ್ ಇದೆ, ಮೈನಸ್ 2 eta 1 ಡಾಟ್ eta 3 ಡಾಟ್ ಅಂತ. ಅದಕ್ಕೆ 1 3ಗೆ 3 1ಗೆ ನಿಮಗೆ ಆಲ್ಫಾ ಸ್ಕ್ವೇರ್ ಬರುತ್ತೆ. ಸೊ ಆ ವ್ಯಾಲ್ಯೂಸ್ನ ಇದರಲ್ಲಿ ಮ್ಯಾಟ್ರಿಕ್ಸ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿಕೊಂಡ್ರೆ ನಿಮಗೆ ಕಂಡೀಷನ್ ಫಾರ್ ನಾರ್ಮಲ್ ಫ್ರೀಕ್ವೆನ್ಸಿ ಬರುತ್ತೆ. ಸೊ ಕಂಡೀಷನ್ ಫಾರ್ ನಾರ್ಮಲ್ ಫ್ರೀಕ್ವೆನ್ಸಿ ಇದನ್ನು ಮ್ಯಾಟ್ರಿಕ್ಸ್ ಬಂದಿದ್ದನ್ನು ನೀವು ಸಿಂಪ್ಲಿಫೈ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಬರುತ್ತೆ. ಸೊ ಇದು ತೊಗೊಂಡ್ರೆ ಇದು ಮಲ್ಟಿಪ್ಲೈ ಮಾಡ್ತೀರಿ, ಮೈನಸ್ ಇದು ಮಾಡ್ತೀರಿ, ಇದು ತೊಗೊಂಡ್ರೆ ಇದು ಮಲ್ಟಿಪ್ಲೈ ಮಾಡ್ತೀರಿ, ಇದು ಮೈನಸ್ ಮಾಡ್ತೀರಿ. ಸೊ 0 ಮಲ್ಟಿಪ್ಲೈ ಬೈ ಎನಿಥಿಂಗ್ ಈಸ್ 0. ಸೊ ಅಗೇನ್ ಮತ್ತೆ ಏನು ಈ ಲಾಸ್ಟ್ ಕಾಲಮ್ ತೊಗೊತೀರಿ, ಇಲ್ಲಿ ಮೈನಸ್ ಆಲ್ಫಾ ಸ್ಕ್ವೇರ್ ತೊಗೊಂಡು ಇದು ಮಲ್ಟಿಪ್ಲೈ ಮಾಡ್ತೀರಿ, ಮೈನಸ್ ಇದು ಮಾಡ್ತೀರಿ. ಸೊ ಅದನ್ನೇ ನಾನು ಇಲ್ಲಿ ಮಾಡಿರೋದು. ಸೊ ಫೈನಲ್ ಆನ್ಸರ್ ಏನು ಬರುತ್ತೆ ನಿಮಗೆ, ಒಮೆಗಾ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 2 ಆಲ್ಫಾ ಸ್ಕ್ವೇರ್ ಬರುತ್ತೆ. ಸೊ ಒಮೆಗಾ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 2 ಆಲ್ಫಾ ಸ್ಕ್ವೇರ್. ಸೊ ದಟ್ ಈಸ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್.
ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಒಮೆಗಾ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 2 ಆಲ್ಫಾ ಸ್ಕ್ವೇರ್. ಇಲ್ಲಿ ಕೇಳಿರೋದು ಒನ್ ಆಫ್ ದ ನಾರ್ಮಲ್ ಕೋಆರ್ಡಿನೇಟ್ ಅಂತ. ಸೊ ಒನ್ ಆಫ್ ದ ನಾರ್ಮಲ್ ಕೋಆರ್ಡಿನೇಟು ಒಮೆಗಾ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 2 ಆಲ್ಫಾ ಸ್ಕ್ವೇರ್ ಬರುತ್ತೆ. ಸೊ ಇನ್ನೂ ಅದರ್ ಕೋಆರ್ಡಿನೇಟ್ಸ್ ಆಲ್ಸೋ ಯುಲ್ ಗೆಟ್ ಇನ್ ದಿಸ್ ಕ್ವೆಶನ್. ದೆನ್ ನೆಕ್ಸ್ಟ್ ಒನ್ನು, for a charged particle in an electromagnetic field, the canonical momenta are. So charged particle in an electromagnetic field. So Lagrangian ಏನು ಬರೀತೀರಿ? Lagrangian of charged particle that is given by L is equals to T minus V. So L value ಏನು half mv square minus velocity, velocity ಅಲ್ಲ, potential energy is given by minus q phi plus q by c v dot a dot ಅಂತ ಬರೀತೀರಿ. ಸೊ canonical momenta ಏನು ಬರೀತೀರಿ? dou L by dou V ಬರೀತೀರಿ. ಸೊ that is differentiating with respect to velocity. ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ವೆಲಾಸಿಟಿ ಮಾಡಿದಾಗ ಏನು ಬರುತ್ತೆ ನಿಮಗೆ ಆನ್ಸರು? ಇಲ್ಲಿ ಡೋ ಬೈ ಡೋ ವಿ ಆಫ್ ಹಾಫ್ ಎಮ್ ವಿ ಸ್ಕ್ವೇರ್ ಮಾಡಿದ್ರೆ, ಇಲ್ಲಿ ವಿ ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಹಾಫ್ ಎಮ್ ಟು ವಿ ಬರೀತೀರಿ. ಇದರಲ್ಲಿ ವಿ ಟರ್ಮ್ ಇಲ್ಲ, ಅದಕ್ಕೆ 0 ಆಗುತ್ತೆ. ಇಲ್ಲಿ ವಿ ಟರ್ಮ್ ಇದೆ, ಸೊ ಅದಕ್ಕೆ ಕ್ಯೂ ಬೈ ಸಿ ಇಂಟು 1 ಬೈ ವಿ ಬರ್ತೀರಿ. 2 ಕ್ಯಾನ್ಸಲ್ ಆದರೆ ನಿಮಗೆ ಉಳಿಯೋದೇನು? ಎಮ್ ವಿ ಪ್ಲಸ್ ಕ್ಯೂ ಎ ಡಾಟ್ ಡಿವೈಡೆಡ್ ಬೈ ಸಿ ಅಂತ ಬರೀತೀರಿ. ಸೊ ಇದು ಏನಾಗುತ್ತೆ ನಿಮಗೆ? ಆಪ್ಷನ್ ಎನಲ್ಲಿ ಬರುತ್ತೆ. ಸೊ ದಿಸ್ ಇಸ್ ಮೊಮೆಂಟಮ್ ಇಸ್ ಗಿವನ್ ಬೈ, canonical momenta is given by mv divided by mv plus qa by c. ಸೊ ಮೊಮೆಂಟಮ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಕೊಟ್ಟಿರೋ ಲ್ಯಾಗ್ರೇಂಜಿಯನ್ನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ವೆಲಾಸಿಟಿ ಮಾಡಬೇಕು. ಸೊ ಆವಾಗ ನಿಮಗೆ ಮೊಮೆಂಟಮ್ ಬರುತ್ತೆ ವ್ಯಾಲ್ಯೂ. ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಆನ್ KSET 2013. Okay, the next question, a linear transformation of a generalized coordinate q and the corresponding momenta p and p to capital Q, and capital P is given by capital Q plus small p, capital Q is equals to small q plus small p, and capital P is equals to small q plus alpha p, is canonical if the value of the constant is. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ನಿಮಗೆ? ಕ್ಯಾನೋನಿಕಲ್ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಏನು? ಕ್ಯೂ ಕಮ ಪಿ ಇರುತ್ತೆ, ನೀವು ಇದನ್ನು ಕ್ಯಾಪಿಟಲ್ ಕ್ಯೂ ಕಮ ಕ್ಯಾಪಿಟಲ್ ಪಿಗೆ ಚೇಂಜ್ ಮಾಡ್ತೀರಿ ಅಂದರೆ ಅದನ್ನು ನಾವು ಕ್ಯಾನೋನಿಕಲ್ ಟ್ರಾನ್ಸ್ಫಾರ್ಮೇಷನ್ ಅಂತ ಕರಿತೀವಿ. ಸೊ ಈ ರೀತಿ ಚೇಂಜ್ ಮಾಡಿದಾಗ, ಕ್ಯಾನೋನಿಕಲ್ ಟ್ರಾನ್ಸ್ಫಾರ್ಮೇಷನ್ ಆದಾಗ ಇಲ್ಲಿ ಕೊಟ್ಟಿರೋದೇನು? ಕ್ಯೂ ಮತ್ತು ಪಿದು ಕ್ಯಾನೋನಿಕಲ್ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಆಗುತ್ತೆ ಅಂದರೆ ಆಲ್ಫಾ ವ್ಯಾಲ್ಯೂ ಏನು ಅಂತ ಕೇಳಿದ್ದಾರೆ. ದ ವ್ಯಾಲ್ಯೂ ಆಫ್ ದ ಕಾನ್ಸ್ಟೆಂಟ್ ಈಸ್. ಸೊ ಆಲ್ಫಾ ವ್ಯಾಲ್ಯೂ ಏನು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಏನು? ಕ್ಯೂ ಕಮ ಪಿ ಈಸ್ ಈಕ್ವಲ್ಸ್ ಟು 1 ಬರಬೇಕು ಕ್ಯಾನೋನಿಕಲ್ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ಅಂದರೆ. ಸಿನ್ಸ್ ದೇ ಹ್ಯಾವ್ ಗಿವನ್ ಆಲ್ರೆಡಿ ಇಟ್ ಇಸ್ ಕ್ಯಾನೋನಿಕಲ್ ಟ್ರಾನ್ಸ್ಫಾರ್ಮೇಷನ್, ಸೊ ನಾವೇನು ತೊಗೊತೀವಿ? ಡೋ ಕ್ಯೂ ಬೈ ಡೋ ಕ್ಯೂ ಇಸ್ ಈಕ್ವಲ್ಸ್ ಟು ಡೋ ಪಿ ಬೈ ಡೋ ಪಿ. ಅಂದರೆ ಇಲ್ಲಿ ಕ್ಯೂ ಪಿ ಇದೆ ಅಲ್ಲ, ಫಸ್ಟು ವಿತ್ ರೆಸ್ಪೆಕ್ಟ್ ಟು ಕ್ಯೂನ ಕ್ಯೂಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು, ಪಾರ್ಷಿಯಲ್ ಡಿಫ್ರೆನ್ಸಿಯೇಷನ್. ಪಿನ ಪಿಗೆ ಡಿಫ್ರೆನ್ಷಿಯೇಟ್ ಮಾಡ್ತೀರಿ. ನೆಕ್ಸ್ಟ್ ಟರ್ಮ್ ಏನು? ಕ್ಯೂನ ಪಿಗೆ ಮಾಡ್ತೀರಿ, ಪಿನ ಕ್ಯೂಗೆ ಮಾಡ್ತೀರಿ. ಅದನ್ನು ಪಾರ್ಷಿಯಲ್ ಡಿಫ್ರೆನ್ಸಿಯೇಷನ್ ಮಾಡಿ ಆಮೇಲೆ ಈಕ್ವಲ್ ಟು 1 ಮಾಡಬೇಕು. ಸೊ ಈಗ ಪಿ ಇದೆ, ಕ್ಯೂ ಇದೆ. ಸೊ ಡೋ ಕ್ಯೂ ಬೈ ಡೋ ಕ್ಯೂ ಮಾಡಿದ್ರೆ ಏನು ಬರುತ್ತೆ? ಇಲ್ಲಿ ಡೋ ಕ್ಯೂ ಬೈ ಡೋ ಸ್ಮಾಲ್ ಕ್ಯೂ ಏನು ಬರುತ್ತೆ? ಇಲ್ಲಿ 1 ಬರುತ್ತೆ, ಇದು 0 ಆಗುತ್ತೆ. ಈಗ ಡೋ ಪಿ ಬೈ ಡೋ ಪಿ, ಸೊ ಡೋ ಕ್ಯಾಪಿಟಲ್ ಪಿ ಡಿವೈಡೆಡ್ ಬೈ ಡೋ ಸ್ಮಾಲ್ ಪಿ ಮಾಡ್ತೀರಿ. ಇವಾಗ ಈ ಟರ್ಮ್ 0 ಆಗುತ್ತೆ, ಉಳಿಯೋದೇನು? ಆಲ್ಫಾ. ಈಗ ನೆಕ್ಸ್ಟು ಡೋ ಕ್ಯೂ ಬೈ ಡೋ ಪಿ ಮಾಡ್ತೀರಿ, ಡೋ ಕ್ಯಾಪಿಟಲ್ ಕ್ಯೂ ಬೈ ಡೋ ಪಿ ಮಾಡ್ತೀರಿ. ಇಲ್ಲಿ ಏನಾಗುತ್ತೆ? ಈ ಟರ್ಮ್ 0 ಆಗುತ್ತೆ, ಇದು ಏನಾಗುತ್ತೆ? 1 ಉಳಿಯುತ್ತೆ. ಸಿಮಿಲರ್ಲಿ ಡೋ ಪಿ ಬೈ ಡೋ ಕ್ಯೂ ಮಾಡ್ತೀರಿ, ಡೋ ಪಿ ಬೈ ಡೋ ಕ್ಯೂ ಮಾಡಿದಾಗ ಇದು 0 ಆಗುತ್ತೆ, ಇದು 1 ಆಗುತ್ತೆ. ಸೊ ಡೋ ಪಿ ಬೈ ಡೋ ಕ್ಯೂ ಮಾಡಿದ್ರೆ 1 ಆನ್ಸರ್ ಬರುತ್ತೆ. ಸೊ ಈ ಎಲ್ಲ ವ್ಯಾಲ್ಯೂಸ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬರುತ್ತೆ? ಡೋ ಕ್ಯೂ ಬೈ ಡೋ ಕ್ಯೂ ವ್ಯಾಲ್ಯೂ ಏನು ಬಂತು? 1. ಸೊ ಇದು 1, ಬೇರೆ ಕಲರ್ ಇದು 1 ಬಂತು. ಡೋ ಪಿ ಬೈ ಡೋ ಪಿ ಏನು ಬಂತು? ಆಲ್ಫಾ ಬಂತು. ಮೈನಸ್ ಡೋ ಕ್ಯೂ ಬೈ ಡೋ ಪಿ ಏನು ಬಂತು? 1 ಬಂತು. ಡೋ ಪಿ ಬೈ ಡೋ ಕ್ಯೂ ಏನು ಬಂತು? 1 ಬಂತು, ಈಕ್ವಲ್ ಟು 1. ಸೊ ಇವಾಗ ಆಲ್ಫಾ ಮೈನಸ್ 1 ಇಂಟು 1 ಅಂದರೆ 1. ಈ 1 ಈ ಕಡೆ ಶಿಫ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ? 1 + 1. ಸೊ ಆಲ್ಫಾ ಇಸ್ ಈಕ್ವಲ್ಸ್ ಟು 1 + 1 ಅಂದರೆ ಏನಾಗುತ್ತೆ? ಆನ್ಸರು 2. ಸೊ ಆಲ್ಫಾ ವ್ಯಾಲ್ಯೂ 2 ಆಗುತ್ತೆ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಆಲ್ಫಾ ವ್ಯಾಲ್ಯೂ 2. ಸೊ ಜಸ್ಟ್ ನಿಮಗೆ ಕ್ಯಾನೋನಿಕಲ್ ಟ್ರಾನ್ಸ್ಫಾರ್ಮೇಷನ್ ಕಂಡೀಷನ್ ಗೊತ್ತಿರಬೇಕು. ಕಂಡೀಷನ್ ಗೊತ್ತಿದ್ದರೆ ಇದ್ರದ್ದು ಡಿಫ್ರೆನ್ಸಿಯೇಷನ್ ಕೂಡ ಕಷ್ಟ ಇಲ್ಲ, ಜಸ್ಟ್ 1 ಸ್ಟೆಪ್ನಲ್ಲಿ ಡಿಫ್ರೆನ್ಷಿಯೇಟ್ ಮಾಡ್ತೀರಿ. ಸೊ ಇದು ಈಸಿಯಾಗಿ ಕ್ಯಾನೋನಿಕಲ್ ಟ್ರಾನ್ಸ್ಫಾರ್ಮೇಷನಲ್ಲಿ ನೀವು ಮಾರ್ಕ್ಸ್ನ ಪಡ್ಕೊಳ್ಬೋದು. ಈ ಕ್ವೆಶನ್ನ KSET 2013ನಲ್ಲಿ ಕೇಳಿದ್ದಾರೆ. ದೆನ್ ನೆಕ್ಸ್ಟ್ ಒನ್, ದ ವ್ಯಾಲ್ಯೂ ಆಫ್ ಪಾಯ್ಸನ್ ಬ್ರ್ಯಾಕೆಟ್ ವೇರ್
ಎ ಆ್ಯಂಡ್ ಬಿ ಆರ್ ಕಾನ್ಸ್ಟೆಂಟ್ ವೆಕ್ಟರ್ಸ್ ಈಸ್ ಸಿ ಪಾಯ್ಸನ್ ವೆಕ್ಟರ್ಸು ಕ್ಯಾನನಿಕಲ್ ಟ್ರಾನ್ಸ್ಫಾರ್ಮೇಷನ್ನು ಲ್ಯಾಗ್ರೇಂಜಿಯನ್ ಮೂರು ಕನ್ಫ್ಯೂಸ್ ಆಗೋದು. ಸೊ ಆದಷ್ಟು ಸಾಕಷ್ಟು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ. ಆವಾಗ ಮಾಡಿದ ಪ್ರಾಬ್ಲಮ್ಸ್ನೇ ಮತ್ತೆ ಮತ್ತೆ ಮಾಡಿರಿ, ಆವಾಗ ನೀವು ಪರ್ಫೆಕ್ಟ್ ಆಗ್ತೀರಿ ಅದರಲ್ಲಿ. ಸೊ ಪಾಯ್ಸನ್ ಬ್ರ್ಯಾಕೆಟ್ ಕೊಟ್ಟಿದ್ದಾರೆ. ಸೊ ಪಾಯ್ಸನ್ ಬ್ರ್ಯಾಕೆಟ್ಸ್ ನಾನು ಇನ್ಕ್ಲೂಡ್ ಮಾಡಿದ್ದೀನಿ ಆ ವಿಡಿಯೋದಲ್ಲಿ. ಪಾಯ್ಸನ್ ಬ್ರ್ಯಾಕೆಟ್ಸ್ ಎಫ್ ಕಮ ಹೆಚ್ ಅಂತ ಇದ್ದರೆ ಡೋ ಎಫ್ ಬೈ ಡೋ ಕ್ಯೂ ಐ ಮೈನಸ್ ಇಂಟು ಡೋ ಹೆಚ್ ಬೈ ಡೋ ಪಿ ಐ. ಸೇಮ್ ಅದರಲ್ಲಿ ಹೆಂಗೆ ಮಾಡ್ತೀರಿ ಕ್ಯಾನನಿಕಲ್ ಟ್ರಾನ್ಸ್ಫಾರ್ಮೇಷನಲ್ಲಿ ಹಾಗೆ ಮಾಡಬೇಕಿಲ್ಲಿ. ಡೋ ಎಫ್ ಬೈ ಡೋ ಕ್ಯೂ ಮಾಡ್ತೀರಿ, ಡೋ ಹೆಚ್ ಬೈ ಡೋ ಪಿ ಮಾಡ್ತೀರಿ, ಮತ್ತು ಆಮೇಲೆ ಇಂಟರ್ಚೇಂಜ್ ಮಾಡ್ತೀರಿ, ಡೋ ಎಫ್ ಬೈ ಡೋ ಪಿ ಡೋ ಹೆಚ್ ಬೈ ಡೋ ಕ್ಯೂ ಮಾಡ್ತೀರಿ. ಸೊ ಈಗ ಕೊಟ್ಟಿರೋದನ್ನು ನೀವು ಎ ಡಾಟ್ ಪಿನ ಎ ಪಿ ಅಂತ ಬರ್ಕೊತೀರಿ, ಬಿ ಕ್ಯೂನ ಬಿ ಕ್ಯೂ ಅಂತ ಬರ್ಕೊತೀರಿ. ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ ವಿತ್ ರೆಸ್ಪೆಕ್ಟ್ ಟು ಕ್ಯೂ, ವಿತ್ ರೆಸ್ಪೆಕ್ಟ್ ಟು ಪಿ, ಅಗೇನ್ ವಿತ್ ರೆಸ್ಪೆಕ್ಟ್ ಟು ಪಿ ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಕ್ಯೂ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ ಆನ್ಸರು? ಫಸ್ಟ್ ಟರ್ಮ್ನಲ್ಲಿ ಕ್ಯೂ ಇಲ್ಲ, ಸೊ ಇದು 0 ಆಗುತ್ತೆ. ಇದು 0 ಆದರೆ ದಿಸ್ ಎಂಟೈರ್ ಟರ್ಮ್ ವಿಲ್ ಬಿಕಮ್ 0. ಮೈನಸ್ ಇದರಲ್ಲಿ ಪಿ ಇದೆ, ಇಲ್ಲಿ ಪಿ ಇದೆ, ಅದಕ್ಕೆ ನಾವು ಏನಂತ ಬರಿತೀವಿ? ಎ ಐ ಡೆಲ್ಟಾ ಐ ಕೆ ಅಂತ ಬರಿತೀವಿ. ಇಲ್ಲಿ ಕ್ಯೂ ಇದೆ, ಇಲ್ಲಿ ಕ್ಯೂ ಇದೆ, ಅದಕ್ಕೆ ನಾವು ಬಿ ಜೆ ಡೆಲ್ಟಾ ಜೆ ಕೆ ಅಂತ ಬರಿತೀರಿ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೇನು ಬರುತ್ತೆ? ಎ ಬಿ ಬಂದು ಡೆಲ್ಟಾ ಐ ಜೆ ಬರಿತೀರಿ. ಸೊ ದ್ಯಾಟ್ ಈಸ್ ಈಕ್ವಲ್ಸ್ ಟು ಮೈನಸ್ ಎ ಬಿ ಅಂತ ಬರಿತೀರಿ. ಸೊ ದಿಸ್ ಇಸ್ ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್, ಆಪ್ಷನ್ ಬಿ. ಸಿ ಕೊಟ್ಟಿರೋದನ್ನು ನೀವು ಜಸ್ಟ್ ಡೋ ಎಫ್ ಹೆಚ್ ಅಷ್ಟೇ ತೊಗೋಬೇಕು ಪಾಯ್ಸನ್ ಬ್ರ್ಯಾಕೆಟು. ಡೋ ಎಫ್ ಬೈ ನಾನು ಐ ಜೆ ಬರೆದು ಸ್ವಲ್ಪ ಕನ್ಫ್ಯೂಸ್ ಆಯಿತು ಅನಿಸುತ್ತೆ, ಪರವಾಗಿಲ್ಲ. ವಿತೌಟ್ ಐ ಜೆ ಆಲ್ಸೋ ನೀವು ಬರೆದ್ರೂ ಬರುತ್ತೆ. ಡೋ ಎಫ್ ಬೈ ಡೋ ಕ್ಯೂ ಮಾಡ್ಕೊತೀರಿ, ಡೋ ಹೆಚ್ ಬೈ ಡೋ ಪಿ ಐ ಮಾಡ್ಕೊತೀರಿ, ಡೋ ಎಫ್ ಬೈ ಡೋ ಪಿ ಮಾಡ್ತೀರಿ, ಡೋ ಹೆಚ್ ಬೈ ಡೋ ಕ್ಯೂ ಮಾಡ್ತೀರಿ. ಸೊ 2 ಸರ್ತಿ ಡಿಫ್ರೆನ್ಷಿಯೇಟ್ ಮಾಡಿ ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೇನು ಆನ್ಸರ್ ಬರುತ್ತೆ ಅದೇ ಪಾಯ್ಸನ್ ಬ್ರ್ಯಾಕೆಟ್ ವ್ಯಾಲ್ಯೂ ಬರೀತೀರಿ. ಓಕೆ, ಸೊ ಇದು ಪಾಯ್ಸನ್ ಬ್ರ್ಯಾಕೆಟ್ ರಿಲೇಟೆಡ್ ಕ್ವೆಶನ್ 2013ನಲ್ಲಿ ಕೇಳಿರೋದು. ದ ನೆಕ್ಸ್ಟ್ ಒನ್, ದ ಕ್ಯಾನನಿಕಲ್ ಟ್ರಾನ್ಸ್ಫಾರ್ಮೇಷನ್ ಕರೆಸ್ಪಾಂಡಿಂಗ್ ಟು ಎ ಜನರೇಟಿಂಗ್ ಫಂಕ್ಷನ್. ಜನರೇಟಿಂಗ್ ಫಂಕ್ಷನ್ದು ಕೊಟ್ಟಿರೋದು ಕ್ಯಾನನಿಕಲ್ ಟ್ರಾನ್ಸ್ಫಾರ್ಮೇಷನ್ ಏನು ಅಂತ ಕೇಳಿದ್ದಾರೆ. ಸೊ ಎಫ್ ಇಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ಕ್ಯೂ ಐ ಪಿ ಐ ಇಸ್ ಈಕ್ವಲ್ಸ್ ಟು ಕ್ಯೂ ಪಿ ಅಂತ ಬರಿತೀರಿ. ಡೋ ಎಫ್ ಬೈ ಡೋ ಕ್ಯೂ ಮಾಡಿದ್ರೆ ಪಿ ಬರುತ್ತೆ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಡೋ ಎಫ್ ಬೈ ಡೋ ಪಿ ಮಾಡಿದ್ರೆ ಕ್ಯೂ ಬರುತ್ತೆ. ಸೇಮ್ ವೇ ಬೈ ಡೆಫಿನೇಷನ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಜನರೇಟಿಂಗ್ ಫಂಕ್ಷನ್, ಇಲ್ಲಿ ಎಫ್ ಟು ಕ್ಯೂ ಕಮ ಪಿ ಯಾವುದಕ್ಕೆ ಬರುತ್ತೆ? ಎಫ್ ಟು ಕ್ಯೂ ಏನು ಪಿ ಬರುತ್ತೆ. ಡೋ ಎಫ್ ಟು ಬೈ ಡೋ ಪಿ ಏನು ಬರುತ್ತೆ? ಕ್ಯಾಪಿಟಲ್ ಕ್ಯೂ ಬರುತ್ತೆ. ಸೊ ಕಂಪೇರಿಂಗ್ ಇಕ್ವೇಷನ್ 2 and 3 ಏನು ಬರುತ್ತೆ ನಮಗೆ? ಗೆಟ್ ಪಿ ವ್ಯಾಲ್ಯೂ ಸ್ಮಾಲ್ ಪಿ ಈಕ್ವಲ್ ಟು ಕ್ಯಾಪಿಟಲ್ ಪಿ ಆ್ಯಂಡ್ ಕ್ಯಾಪಿಟಲ್ ಕ್ಯೂ ಇಸ್ ಈಕ್ವಲ್ಸ್ ಟು ಸ್ಮಾಲ್ ಕ್ಯೂ ಅಂತ ಬರಿತೀವಿ. ಸೊ ಈ ರೀತಿ ಬಂದರೆ ನಾವು ಇದನ್ನೇನಂತ ಕರಿತೀವಿ? ಐಡೆಂಟಿಟಿ ಟ್ರಾನ್ಸ್ಫಾರ್ಮೇಷನ್ ಅಂತ ಕರಿತೀವಿ. ಸೊ ಇದರಲ್ಲಿ ಕ್ಯಾನನಿಕಲ್ ಟ್ರಾನ್ಸ್ಫಾರ್ಮೇಷನಲ್ಲಿ ಜನ್ರೇಟಿಂಗ್ ಫಂಕ್ಷನ್ಸ್ ಅಂತ ಒಂದು ಟಾಪಿಕ್ ಇನ್ಕ್ಲೂಡ್ ಮಾಡಿದ್ದೀನಿ. 4 ಜನ್ರೇಟಿಂಗ್ ಫಂಕ್ಷನ್ಸ್ ಬರುತ್ತೆ. ಸೊ ಆ ಜನ್ರೇಟಿಂಗ್ ಫಂಕ್ಷನ್ಸ್ ರಿಲೇಟೆಡ್ಡು ನೀವು ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಸೊ ಅದರದ್ದು ಪ್ರಕಾರ ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್, ಐಡೆಂಟಿಟಿ ಟ್ರಾನ್ಸ್ಫಾರ್ಮೇಷನ್. ದೆನ್ ನೆಕ್ಸ್ಟ್ ಕ್ವೆಶನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ದ ಜನರೇಟಿಂಗ್ ಫಂಕ್ಷನ್ ಆಫ್ ದ ಕ್ಯಾನನಿಕಲ್ ಟ್ರಾನ್ಸ್ಫಾರ್ಮೇಷನ್? ಸೊ ಇಲ್ಲಿ ನಾಟ್ ದ ಜನರೇಟಿಂಗ್ ಫಂಕ್ಷನ್ ಅಂತ ಕೇಳಿದ್ದಾರೆ. ಸೊ ನಾಟ್ ದ ಜನರೇಟಿಂಗ್ ಫಂಕ್ಷನ್ ಅಂದರೆ ನೀವು ಎಲ್ಲ ಜನರೇಟಿಂಗ್ ಫಂಕ್ಷನ್ನ ಟೆಸ್ಟ್ ಮಾಡಿ ನೋಡಬೇಕು. ಸೊ ಪಿ ಕೊಟ್ಟಿದ್ದಾರೆ 1 by ಕ್ಯಾಪಿಟಲ್ ಕ್ಯೂ, ಕ್ಯೂ ಕೊಟ್ಟಿದ್ದಾರೆ ಪಿ ಕ್ಯೂ ಸ್ಕ್ವೇರ್. ಫ್ರಮ್ ಡೆಫಿನೇಷನ್ ಆಫ್ ಕ್ಯಾನನಿಕಲ್ ಟ್ರಾನ್ಸ್ಫಾರ್ಮೇಷನ್ ಏನು? ಕ್ಯೂ ಕಮ ಪಿ ಇದ್ದಿದ್ದನ್ನು ಕ್ಯಾಪಿಟಲ್ ಕ್ಯೂ ಕಮ ಕ್ಯಾಪಿಟಲ್ ಪಿ ಅಂತ ಚೇಂಜ್ ಮಾಡೋದಕ್ಕೆ ನಮಗೆ 4 kinds ಆಫ್ ಜನರೇಟಿಂಗ್ ಫಂಕ್ಷನ್ಸ್ ಇದೆ. ಸೊ ಯಾವ್ಯಾವ ಜನರೇಟಿಂಗ್ ಫಂಕ್ಷನ್ಸ್ ಅಂತ ನೋಡೋದಾದರೆ, ಡೋ ಎಫ್ 1 by ಡೋ ಕ್ಯೂ ಕ್ಯೂ ಕಮ ತೀಟಾ ಇಸ್ ಈಕ್ವಲ್ಸ್ ಟು ಸ್ಮಾಲ್ ಪಿ. ಡೋ ಎಫ್ 2 by ಡೋ ಕ್ಯೂ ತೊಗೊಂಡ್ರೆ ಕ್ಯೂ ಕಮ ಪಿ ಇಸ್ ಈಕ್ವಲ್ಸ್ ಟು ಸ್ಮಾಲ್ ಪಿ. ಇಲ್ಲಿ ಡೋ ಎಫ್ 3 by ಪಿ ಕಮ ತೀಟಾ ತೊಗೊಂಡ್ರೆ ಮೈನಸ್ ಕ್ಯೂ ಬರುತ್ತೆ. ಡೋ ಎಫ್ 4 by ಡೋ ಪಿ ತೊಗೊಂಡ್ರೆ ಮೈನಸ್ ಪಿ ಸ್ಮಾಲ್ ಪಿ ಕ್ಯಾಪಿಟಲ್ ಪಿ ಇಸ್ ಈಕ್ವಲ್ಸ್ ಟು ಮೈನಸ್ ಕ್ಯೂ ಅಂತ ಬರುತ್ತೆ. ಸೊ ಹಾಗೆ ಸಿಮಿಲರ್ಲಿ ಇದು ಎಫ್ ಒಂದು ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಕ್ಯೂ ಮಾಡ್ತೀರಿ, ಇನ್ನೊಂದು ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡ್ತೀರಿ. ಸೊ ಅದನ್ನು ಮಾಡಿದಾಗ ನಮಗೆ ಬೇರೆ ಬೇರೆ ವ್ಯಾಲ್ಯೂಸ್ ಬರುತ್ತೆ. ಅದು ಜನರೇಟಿಂಗ್ ಫಂಕ್ಷನ್ 1, 2, 3, 4 ಅಂತ ಹೇಳ್ತೀವಿ. ಸೊ ಈಗ ಕೊಟ್ಟಿರೋ ಈಕ್ವೇಷನ್ನು ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ದ ಜನರೇಟಿಂಗ್ ಫಂಕ್ಷನ್ ಅಲ್ಲ ಅನ್ನೋದನ್ನು ಟೆಸ್ಟ್ ಮಾಡಬೇಕು. ಯೂಸಿಂಗ್ ದಿಸ್ ವಿ ಕ್ಯಾನ್ ಫೈಂಡ್ ರಿಕ್ವೈರ್ಡ್ ಜನರೇಟಿಂಗ್ ಫಂಕ್ಷನ್ ಆಫ್ ಆಲ್ ದ ಪ್ರಾಬ್ಲಮ್ಸ್. ಸೊ ಪಿ ಕೊಟ್ಟಿದ್ದಾರೆ 1 by ಕ್ಯೂ, ಕ್ಯೂ ಕೊಟ್ಟಿದ್ದಾರೆ ಪಿ ಕ್ಯೂ ಸ್ಕ್ವೇರ್. ಜನರೇಟಿಂಗ್ ಫಂಕ್ಷನ್ ಫಸ್ಟ್ ಏನು ಬರುತ್ತೆ? ಡೋ ಎಫ್ 1 by ಡೋ ಕ್ಯೂ ಇಸ್ ಈಕ್ವಲ್ ಟು ಡಿ ಕ್ಯೂ ಪ್ಲಸ್ ಡೋ ಎಫ್ 1 by ಡೋ ತೀಟಾ ಇಂಟು ಡಿ ಕ್ಯೂ ಅಂತ ಬರೀತೀರಿ. ಡೋ ಎಫ್ 1 by ಡೋ ಕ್ಯೂ ಮಾಡಿದ್ರೆ ಫಂಕ್ಷನ್ ಆಫ್ ಕ್ಯೂ ಕಮ
ಸಿಂಪ್ಲಿಫೈ ಮಾಡಿದ್ರೆ ನಮಗೇನು ಬರುತ್ತೆ, ಪಿ ಇಂಟು ಡಿ ಕ್ಯೂ ಬರೀತೀರಿ ಮೈನಸ್ ಪಿ ಇಂಟು ಡಿ ಥೀಟಾ ಬರೀತೀರಿ. ಸೊ ಇಲ್ಲಿ ಡೋ ಎಫ್ ಒನ್ ಬೈ ಡೋ ಕ್ಯೂ ಪಿ ಅಂತ ಯಾಕೆ ತೊಗೊಂಡಿದ್ದೀನಿ ಅಂದರೆ ಜನರೇಟಿಂಗ್ ಫಂಕ್ಷನ್ ಡೋ ಎಫ್ ಒನ್ ಬೈ ಡೋ ಕ್ಯೂ ವ್ಯಾಲ್ಯೂ ಪಿ ಬರುತ್ತೆ. ಆ್ಯಂಡ್ ಸಿಮಿಲರ್ಲಿ ಡೋ ಎಫ್ ಒನ್ ಬೈ ಡೋ ಥೀಟಾನ ನಾನು ಕ್ಯಾಪಿಟಲ್ ಪಿ ಅಂತ ಯಾಕೆ ಬರೆದಿದ್ದೀನಿ ಅಂದರೆ ಇಲ್ಲಿ ಜನರೇಟಿಂಗ್ ಫಂಕ್ಷನ್ ನಾನು ಪ್ರೀವಿಯಸ್ ಸ್ಲೈಡ್ನಲ್ಲಿ ಹೇಳಿದೆ, ಸೊ ಅದು ಕ್ಯಾಪಿಟಲ್ ಪಿ ಬರುತ್ತೆ. ಸೊ ಆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, ಪಿ ವ್ಯಾಲ್ಯೂ ಕೊಟ್ಟಿದ್ದಾರೆ 1/q ಆ್ಯಂಡ್ ಈ ಇದರಿಂದ ಕ್ಯೂ ಇಸ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಪಿ ಇಂಟು ಕ್ಯೂ ಸ್ಕ್ವೇರ್ ಅಂತ ಆದರೆ ಕ್ಯಾಪಿಟಲ್ ಪಿ ಏನಾಗುತ್ತೆ, ಸ್ಮಾಲ್ ಕ್ಯೂ ಡಿವೈಡೆಡ್ ಬೈ ಕ್ಯಾಪಿಟಲ್ ಕ್ಯೂ ಸ್ಕ್ವೇರ್ ಆಗುತ್ತೆ. ಸೊ ಆ ವ್ಯಾಲ್ಯೂನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ. ಸೊ ಇದನ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದರೆ ನಮಗೇನು ಬರುತ್ತೆ ಆನ್ಸರು, ಇಂಟಿಗ್ರೇಷನ್ ಮಾಡಿ ಸಿಂಪ್ಲಿಫೈ ಮಾಡೋದ್ರಿಂದ ಕ್ಯೂ ಬೈ ಕ್ಯಾಪಿಟಲ್ ಕ್ಯೂ ಸ್ಮಾಲ್ ಕ್ಯೂ ಬೈ ಕ್ಯಾಪಿಟಲ್ ಕ್ಯೂ ಎರಡು ಆ್ಯಡ್ ಮಾಡಿದ್ರೆ 2q ಬೈ ಕ್ಯೂ ಬರುತ್ತೆ. ಸೊ ದಿಸ್ ಇಸ್ ಎಫ್ ಇಸ್ ಈಕ್ವಲ್ಸ್ ಟು ಸ್ಮಾಲ್ ಕ್ಯೂ ಬೈ ಕ್ಯಾಪಿಟಲ್ ಕ್ಯೂ ಇಸ್ ದ ಜನರೇಟಿಂಗ್ ಫಂಕ್ಷನ್ ಅಂತ ಬರೀತೀರಿ. ನೆಕ್ಸ್ಟ್ ಒನ್ ಮಾಡಿದ್ರೆ ಅದು ಕೂಡ ಸೇಮ್ ವೇ ಇದೇ ಫಾರ್ಮ್ನಲ್ಲೇ ಬರುತ್ತೆ, 2q ಬೈ ಕ್ಯಾಪಿಟಲ್ ಕ್ಯೂ ನಲ್ಲೇ ಬರುತ್ತೆ. ಸೊ ಅದಕ್ಕೆ ಅದು ಕೂಡ ಜನರೇಟಿಂಗ್ ಫಂಕ್ಷನ್ ಅಂತ ಬರೀತೀರಿ. ಥರ್ಡ್ ಒಂದು ಸಿಂಪ್ಲಿಫೈ ಮಾಡಿದ್ರೆ ಸೇಮ್ ಅದೇ ಫಾರ್ಮ್ನಲ್ಲೇ ಬರುತ್ತೆ. ಸೊ ಅದು ಕೂಡ ಜನರೇಟಿಂಗ್ ಫಂಕ್ಷನ್ ಕ್ಯೂ ಬೈ ಕ್ಯಾಪಿಟಲ್ ಕ್ಯೂನಲ್ಲಿ ಬರುತ್ತೆ. ಬಟ್ ಲಾಸ್ಟ್ ಒನ್ ಏನು ಬರುತ್ತೆ, ದಟ್ ಈಸ್ ನಾಟ್ ದ ಜನರೇಟಿಂಗ್ ಫಂಕ್ಷನ್, ದಟ್ ಬಿಕಾಸ್ ದಟ್ ಯು ಆರ್ ನಾಟ್ ಗೆಟಿಂಗ್ ಇನ್ ದ ಫಾರ್ಮ್ ಆಫ್ ಕ್ಯೂ ಬೈ ಕ್ಯಾಪಿಟಲ್ ಕ್ಯೂ ಫಾರ್ಮ್ನಲ್ಲಿ ಬರಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ವಿಚ್ ಇಸ್ ನಾಟ್ ದ ಜನರೇಟಿಂಗ್ ಫಂಕ್ಷನ್ ಅಂದರೆ ಆಪ್ಷನ್ ಡಿ ಇಸ್ ನಾಟ್ ದ ಜನರೇಟಿಂಗ್ ಫಂಕ್ಷನ್ ಅಂತ ಬರೀತೀವಿ. ಸೊ ಜನರೇಟಿಂಗ್ ಫಂಕ್ಷನ್ ರಿಲೇಟೆಡ್ ಕ್ವೆಶನ್ಸ್ನ ಬಹಳ ಕೇರ್ಫುಲ್ಲಾಗಿ ಪ್ರಾಕ್ಟೀಸ್ ಮಾಡಬೇಕು. ಪ್ಲಸ್ ಮೈನಸ್ ಸೈನು ಅದೆಲ್ಲನೂ ಕೇರ್ಫುಲ್ಲಾಗಿ ನೋಡ್ಕೋಬೇಕು. Okay, then next one, which of the following statements is false? The Poisson bracket of momentum conjugate to a cyclic coordinate with Hamiltonian vanishes. Lagrangian brackets is invariant under canonical transformation. Poisson bracket changes sign under commutation of concerned dynamical variables. And Lagrangian bracket is commutative with respect to concerned dynamical variables. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ವಿಚ್ ಆಫ್ ದ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್ ಅಂತ ಕೊಟ್ಟಿದ್ದಾರೆ. ನಮಗೆ ಗೊತ್ತಿರೋ ಪ್ರಕಾರ ಏನು, ಲ್ಯಾಗ್ರೇಂಜಿಯನ್ ಬ್ರ್ಯಾಕೆಟ್ ಏನಂತ ಬರೀತೀರಿ, ಯು ಕಮ ವಿ ಅಂತ ಬರೆದ್ರೆ ಕ್ಯೂ ಕಮ ಪಿ ಡೋ ಯು ಬೈ ಡೋ ಕ್ಯೂ ಇಸ್ ಈಕ್ವಲ್ಸ್ ಟು ಡೋ ಇಂಟು ಡೋ ವಿ ಬೈ ಡೋ ಪಿ. ಅದನ್ನು ಮತ್ತೆ ಕ್ರಾಸ್ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಇಲ್ಲಿ ಏನು ಬರುತ್ತೆ, ಡೋ ಕ್ಯೂ ಇದು ಕಂಪೇರ್ ಮಾಡಿದ್ರೆ ನಿಮಗೇನು ಬರುತ್ತೆ, ದಟ್ ಈಸ್ ನಾಟ್ ಕಾಮಿಟೇಟಿವ್ ಅಂತ ಬರೀತೀರಿ. ಸೊ ನಾಟ್ ಕಾಮಿಟೇಟಿವ್ ಅಂತ ಅಂದರೆ ದಿಸ್ ಇಸ್ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KSET 2013. ದೆನ್ ನೆಕ್ಸ್ಟ್ ಒನ್, ಆಲ್ರೆಡಿ ಪ್ರಾಪರ್ಟೀಸ್ ಆಫ್ ಲ್ಯಾಗ್ರೇಂಜಿಯನ್ ಬ್ರ್ಯಾಕೆಟ್ಸ್ ಹೇಳಬೇಕಾದ್ರೂ ಕೂಡ ಹೇಳಿದ್ದೀನಿ, ನೀವು ಅದನ್ನು ಚೆಕ್ ಮಾಡಿಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ ಇದು. ದೆನ್ ಇಫ್ ಎಕ್ಸ್ ಕಮ ಹೆಚ್ ಇಸ್ ಈಕ್ವಲ್ಸ್ ಟು 0 ಆ್ಯಂಡ್ ವೈ ಕಮ ಹೆಚ್ ಇಸ್ ಈಕ್ವಲ್ಸ್ ಟು 0, ದ ವ್ಯಾಲ್ಯೂ ಆಫ್ ಹೆಚ್ ಎಕ್ಸ್ ಕಮ ವೈ ಈಸ್ ಹ್ಯಾಮಿಲ್ಟೋನಿಯನ್. ಹ್ಯಾಮಿಲ್ಟೋನಿಯನ್ ಅಂತ ತೊಗೊಂಡಾಗ ನಮಗೆ ಇಲ್ಲಿ ಒಂದು ರಿಲೇಷನ್ ಬರುತ್ತೆ, ಯು ವಿ ಕಮ ಡಬ್ಲ್ಯೂ ಪ್ಲಸ್ ವಿ ಇಂಟು ಡಬ್ಲ್ಯೂ ಕಮ ಯು ಪ್ಲಸ್ ಡಬ್ಲ್ಯೂ ಇಂಟು ಯು ಕಮ ವಿ ಅಂತ ತೊಗೊಂಡಾಗ ಯು ವಿ ಆರ್ ಟು ಕಾನ್ಸ್ಟೆಂಟ್ಸ್ ಆಫ್ ಮೋಷನ್ ಆ್ಯಂಡ್ ಇಫ್ ಒಮೆಗಾ ಇಸ್ ಹ್ಯಾಮಿಲ್ಟೋನಿಯನ್ ಹೆಚ್. ಸೊ ಕಾನ್ಸ್ಟೆಂಟ್ಸ್ ಆಫ್ ಮೋಷನ್ನ ತೊಗೊಂಡಾಗ ಹ್ಯಾಮಿಲ್ಟೋನಿಯನ್ ಜೊತೆ ಏನಾಗುತ್ತೆ, ದಟ್ ಬಿಕಮ್ಸ್ 0. ಸೊ ಇದು ಬರುತ್ತೆ, ಇದು ಬರುತ್ತೆ. The first two terms are identity vanishes since the Poisson bracket of any constant of motion with the Hamiltonian vanishes. So ಇಲ್ಲಿ ಕಾನ್ಸ್ಟೆಂಟ್ ಆಫ್ ಮೋಷನ್ ವಿತ್ ಹ್ಯಾಮಿಲ್ಟೋನಿಯನ್ ತೊಗೊಂಡ್ರೆ 0 ಆಗುತ್ತೆ, ಇದು ಕಾನ್ಸ್ಟೆಂಟ್ ಆಫ್ ಮೋಷನ್ ವಿತ್ ಹ್ಯಾಮಿಲ್ಟೋನಿಯನ್ ತೊಗೊಂಡ್ರೆ 0 ಆಗುತ್ತೆ. ಸೊ ಫಸ್ಟ್ ಟು ಟರ್ಮ್ಸ್ 0 ಆದರೆ ನಮಗೇನು ಬರುತ್ತೆ, ಲಾಸ್ಟ್ ಟರ್ಮ್ ಬರುತ್ತೆ. ಸೊ ಹೆಚ್ ಆಫ್ ಯು ಕಮ ವಿ ಬರುತ್ತೆ. ಕೊಟ್ಟಿರೋದೇನು ಎಕ್ಸ್ ಕಮ ಹೆಚ್ ಈಕ್ವಲ್ ಟು 0 ಆ್ಯಂಡ್ ವೈ ಕಮ ಹೆಚ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ಸೊ ಯು ಕಮ ವಿ ಪ್ಲೇಸ್ನಲ್ಲಿ ಎಕ್ಸ್ ಕಮ ವೈ ಹಾಕೊಂಡ್ರೆ ನಮ್ಗೆ ಅದ್ರದ್ದು ವ್ಯಾಲ್ಯೂ ಏನು ಬರುತ್ತೆ, 0 ಆಗುತ್ತೆ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. The next one, if h is constant of motion, the values of p comma h Poisson bracket ತಗೊಂಡಿರೋದು ಇಲ್ಲಿ h. ಸೊ ಇಲ್ಲಿ ಇದನ್ನು ಡೋ ಎ ಬೈ ಡೋ ಟಿ ಅಂತ ತೊಗೊಂಡ್ರೆ ದಟ್ ಈಸ್ ಎ ಕಮ ಹೆಚ್ ಡೋ ಎ ಬೈ ಡೋ ಟಿ ಅಂತ ಬರೀತೀರಿ. ಡೋ ಪಿ ಬೈ ಡೋ ಟಿ ಅಂತ ತೊಗೊಂಡ್ರೆ ಪಿ ಕಮ ಹೆಚ್ ಇಂಟು ಡೋ ಪಿ ಬೈ ಡೋ ಟಿ ತೊಗೊತೀರಿ. ಡೋ ಪಿ ಬೈ ಡೋ ಟಿ ಇಸ್ ಈಕ್ವಲ್ಸ್ ಟು 0 since p is explicitly time independent. So if it is not depending on time, then if you are differentiating, then you'll get that as 0. ಸೊ ಅವಾಗೇನಾಗುತ್ತೆ, ಡಿ ಪಿ ಬೈ ಡಿ ಟಿನ ನಾವು ಪಿ ಡಾಟ್ ಅಂತ ಬರೀತೀರಿ, ಪಿ ಡಾಟ್ನ ಪಿ ಕಮ ಹೆಚ್ ಅಂತ ಬರೀತೀರಿ. ಸೊ ಪಿ ಡಾಟ್ ಇಸ್ ಈಕ್ವಲ್ಸ್ ಟು ಪಿ ಕಮ ಹೆಚ್ ಅಂದರೆ ಅಗೇನ್ ಇಫ್ ಯು ಆರ್ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಮಾಡಿದ್ರೆ ಪಿ ಡಾಟ್ ಹೆಚ್ ಪ್ಲಸ್ ಪಿ ಡಾಟ್ ಕಮ ಹೆಚ್ ಇಂಟು ಡೋ ಪಿ ಡಾಟ್ ಬೈ ಡೋ ಟಿ ಅಂತ ಬರೀತೀರಿ. ಸೊ ಡಿ ಪಿ ಡಾಟ್ ಬೈ ಡಿ ಟಿಯನ್ನು ಏನಂತ ಬರೀತೀರಿ, ಇದು ಬರೀತೀರಿ. ಸೊ ಸಿನ್ಸ್ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಟೈಮ್, ಸೊ ಈ ಟರ್ಮ್ ಕೂಡ 0 ಆಗುತ್ತೆ. ಅವಾಗ ಏನು ಉಳಿಯುತ್ತೆ ನಮಗೆ, ಪಿ ಡಬಲ್ ಡಾಟ್ ಡಿ ಪಿ ಡಾಟ್ ಬೈ ಡಿ ಟಿನ ನಾವು ಏನಂತ ಬರಿಬೋದು, ದಟ್ ಈಸ್ ಪಿ ಡಬಲ್ ಡಾಟ್ ಅಂತ ಬರಿತೀವಿ. ಸೊ ಪಿ ಡಾಟ್ ಹೆಚ್ ಕಮ ಹೆಚ್ ಅಂತ ಬರಿತೀವಿ. ಸೊ ದಟ್ ಈಸ್
ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನಮಗೆ ಇದರದ್ದು ವ್ಯಾಲ್ಯೂ ಏನು ಬಂತು, ದಟ್ ಈಸ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. Then next, Lorentz condition satisfied by pi and a is, so Lorentz condition Maxwell's field equation ಅಲ್ಲಿ ಬರೀತೀರಿ. Divergence of D is equal to rho ಅಂತ ಬರೀತೀರಿ. Divergence of B is equals to 0 ಅಂತ ಬರೀತೀರಿ. Curl of E is equals to minus dou B by dou T and curl of H is equals to J plus 2D by dou T, where D is equals to epsilon naught E and B is equals to mu naught H. ಇಲ್ಲಿ T ಅಂದರೆ ಡಿಸ್ಪ್ಲೇಸ್ಮೆಂಟ್ ಕರೆಂಟು, E ಅಂದರೆ ಎಲೆಕ್ಟ್ರಿಕ್ ಫೀಲ್ಡು, B ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡು ಆ್ಯಂಡ್ H ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟೆನ್ಸಿಟಿ ಅಂತ ಬರೀತೀರಿ. ಸೊ ಅದನ್ನೆಲ್ಲನೂ ಬರೆದು ನಮಗೆ ಏನು ಬೇಕು, ಲಾರೆಂಟ್ಸ್ ಕಂಡೀಷನ್ ಸ್ಯಾಟಿಸ್ಫೈಡ್ ಬೈ ಫೈ ಆ್ಯಂಡ್ ಎ ಅಂತ ತೊಗೊಂಡ್ರೆ, ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪೊಟೆನ್ಷಿಯಲ್ಸ್ ಎ ಆ್ಯಂಡ್ ಫೈ ಅಂತ ಬರೆದ್ರೆ ಡೆಲ್ ಸ್ಕ್ವೇರ್ ಎ ನ ಏನಂತ ಬರೀತೀರಿ, ಮ್ಯೂ ನಾಟ್ ಜೆ ಅಂತ ಬರೀತೀರಿ. ಡೆಲ್ ಸ್ಕ್ವೇರ್ ಫೈನ ಏನಂತ ಬರೀತೀರಿ, ಮೈನಸ್ ರೋ ಬೈ ಎಪ್ಸಿಲಾನ್ ನಾಟ್. ಸೊ ದಿಸ್ ವಾಸ್ ಗಿವನ್ ಬೈ ಪಾಯ್ಸನ್ಸ್ ಇಕ್ವೇಷನ್ ಅಂತ ಬರೀತೀರಿ. ಸೊ ಲಾರೆಂಟ್ಸ್ ಕಂಡೀಷನ್ ಏನು ಹೇಳುತ್ತೆ, ಡೈವರ್ಜೆನ್ಸ್ ಆಫ್ ಎ ಪ್ಲಸ್ 1/c² ಟು 5/t ಈಕ್ವಲ್ ಟು 0 ಅಂತ ಬರಿತೀವಿ. ಸೊ ದಿಸ್ ಇಸ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. The next one, constraints that can be expressed in terms of an equation relating to coordinates of the system and time. So coordinate of system and time ಇದ್ದರೆ ಯಾವ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ ಅಂತ ಅಂದರೆ ದಟ್ ಈಸ್ ಹೊಲೋನಾಮಿಕ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ constraints are expressed as equations having of the form. If it is a function of position and time, then they are called as holonomic. So constraints are holonomic. And this question was asked in KSET 2014. See, 17 questions ನಿಮಗೆ 2013 ಬಂದಿದೆ. ಸೊ 17 questions ಅಂದರೆ ಪೇಪರ್ 2 and ಪೇಪರ್ 3 ಇಂದ. 18th question from 2014. The Lagrangian is a function of qk pk qk qk dot qk pk pk p dot k ಅಂತ ಬರೀತೀರಿ. ಈ ಕ್ವೆಶನ್ನ KSET 2014ನಲ್ಲಿ ಕೇಳಿರೋದು. ಕನ್ಸಿಡರ್ ಕನ್ಸರ್ವೇಟಿವ್ ಸಿಸ್ಟಮ್, ದ ಸಿಸ್ಟಮ್ ಇನ್ ವಿಚ್ the forces are derivable from the potential function V dependent on the position only. Lagrangian L is given by, so L value na ಹೆಂಗೆ ಬರೀತೀರಿ, ಇದು ಬರೀತೀರಿ. ಸೊ ಇಟ್ ಈಸ್ ಅ ಫಂಕ್ಷನ್ ಆಫ್ ಏನು ಬರೀತೀರಿ, ಒಂದು ಕ್ಯೂ ಕೆ, ಇನ್ನೊಂದು ಕ್ಯೂ ಕೆ ಡಾಟ್. ಸೊ ಕ್ಯೂ ಕೆ ಡಾಟ್. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. Then for a repulsive inverse square forces, the shape of the orbit is hyperbolic, elliptical, circular, parabolic. ಸೊ ಇಲ್ಲಿ ರಿಪಲ್ಸಿವ್ ಇನ್ವರ್ಸ್ ಸ್ಕ್ವೇರ್ ಫೋರ್ಸ್ ಅಂತ ಕೇಳಿದ್ದಾರೆ. ರಿಪಲ್ಸಿವ್ ಇನ್ವರ್ಸ್ ಸ್ಕ್ವೇರ್ ಫೋರ್ಸ್ಗೆ ಫಸ್ಟ್ ನೇಚರ್ ಆಫ್ ಆರ್ಬಿಟ್ ಈಸ್ ಎಂಟೈರ್ಲಿ ಡಿಟರ್ಮೈನ್ಡ್ ಬೈ ದ ವ್ಯಾಲ್ಯೂ ಆಫ್ ಎಸೆಂಟ್ರಿಸಿಟಿ ಎಪ್ಸಿಲನ್ ಆಫ್ ದ ಆರ್ಬಿಟ್. ಸೊ ದಟ್ ಈಸ್ ಗಿವನ್ ಬೈ ದ ರೂಟ್ ಆಫ್ 1+2 ಎಪ್ಸಿಲನ್ ಇ ಸ್ಕ್ವೇರ್ ಎಲ್ ಸ್ಕ್ವೇರ್ ಡಿವೈಡೆಡ್ ಬೈ mu k square ಅಂತ ಬರೀತೀರಿ. For attractive inverse square forces, the shape of the orbit will be all of elliptic, parabolic and hyperbolic ಅಂತ ಬರೀತೀರಿ. For repulsive inverse square forces, the shape of the orbit will be hyperbolic ಅಂತ ಬರೀತೀವಿ. ಇದು repulsive forcesಗೆ shape of the orbit ಏನಾಗುತ್ತೆ, hyperbolic ಆಗುತ್ತೆ. This question was asked in KSET 2014. Okay, the next one, the Kepler's second law states that. ಸೊ ಕೆಪ್ಲರ್ಸ್ ಲಾಸ್ ಆಫ್ ಪ್ಲಾನೆಟರಿ ಮೋಷನ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಫಸ್ಟ್ ಲಾ ಏನು ಹೇಳುತ್ತೆ, ಆಲ್ ಪ್ಲಾನೆಟ್ಸ್ ಮೂವ್ ಇನ್ ಎಲಿಪ್ಟಿಕಲ್ ಆರ್ಬಿಟ್ಸ್ ಹ್ಯಾವಿಂಗ್ ದ ಸನ್ ಅಟ್ ಒನ್ ಆಫ್ ಇಟ್ಸ್ ಫೋಸೈ. ಸೆಕೆಂಡ್ ಲಾ ಏನಾಗುತ್ತೆ, ಏರಿಯಾ ಸ್ವೆಪ್ಟ್ ಔಟ್ ಬೈ ದ ರೇಡಿಯಸ್ ವೆಕ್ಟರ್ ಆಫ್ ಪ್ಲಾನೆಟ್ ರಿಲೇಟಿವ್ ಟು ದ ಸನ್ ಈಸ್ ಈಕ್ವಲ್ ಟೈಮ್ಸ್ ಆರ್ ಈಕ್ವಲ್. ದೆನ್ ಥರ್ಡ್ ಲಾ ಏನು ಹೇಳುತ್ತೆ, ದ ಸ್ಕ್ವೇರ್ ಆಫ್ ದ ಪೀರಿಯಡ್ ಆಫ್ ರೆವಲ್ಯೂಷನ್ ಆಫ್ ಎನಿ ಪ್ಲಾನೆಟ್ about the sun is proportional to the cube of the semi-major axis ಅಂತ ಹೇಳುತ್ತೆ. So according to this, the second law states that aerial velocity is constant. This question was asked in KSET 2014. See, ಇದರಲ್ಲಿ ಕೆಪ್ಲರ್ಸ್ ಲಾಸ್ ಆಫ್ ಪ್ಲಾನೆಟರಿ ಮೋಷನ್ ನಿಮಗೆ ಬರೋದು PUC ಫಸ್ಟ್ ಇಯರ್ನಲ್ಲಿ ಫಿಸಿಕ್ಸ್ನಲ್ಲಿ ಬರುತ್ತೆ. ಬಟ್ ಅದರಿಂದನೂ ನಿಮಗೆ ಕ್ವೆಶನ್ಸ್ನ ಕ್ಲಾಸಿಕಲ್ ಮೆಕ್ಯಾನಿಕ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಹಾಗಾಗಿ ಯಾವುದೇ ಟಾಪಿಕ್ಸ್ನ ಸ್ಕಿಪ್ ಮಾಡಲಾರ್ದೆ ನೀವು ಪ್ರಿಪೇರ್ ಆಗಿ. ಇನ್ ಹ್ಯಾಮಿಲ್ಟೋನಿಯನ್ ಫಾರ್ಮಾಲಿಸಮ್, ಸೊ ಹ್ಯಾಮಿಲ್ಟೋನಿಯನ್ ಫಾರ್ಮಾಲಿಸಮ್ನಲ್ಲಿ HL ಯಾವುದು ಕರೆಕ್ಟು ಅಂತ ಹೇಳಬೇಕು. ಇದು ಕ್ವೆಶನ್ KSET 2014. ಲ್ಯಾಗ್ರೇಂಜಿಯನ್ ಇನ್ ಜನರಲ್ ಈಸ್ ಫಂಕ್ಷನ್ ಆಫ್ Q1 Q2. ಇದು ಲ್ಯಾಗ್ರೇಂಜಿಯನ್ ಇಸ್ ಫಂಕ್ಷನ್ ಆಫ್ Q ಅಂಡ್ Q ಡಾಟ್ ಅಂತ ಬಟ್ ಲಾಸ್ಟ್ ಟೈಮ್ ಹೇಳಿದೆ ನಾನು T. ಸೊ L9 ಅಂತ ಬರೀತೀರಿ, Q
ಇಟ್ ಈಸ್ ಫಂಕ್ಷನ್ ಆಫ್ ಕ್ಯೂ ಕೆ ಡಾಟ್ ಆ್ಯಂಡ್ ಟಿ ಅಂತ ಬರೀತೀರಿ. ಡೋ ಎಲ್ ಬೈ ಡೋ ಟಿ ಮಾಡಿದ್ರೆ ಏನು ಬರುತ್ತೆ, ಡೋ ಎಲ್ ಬೈ ಡೋ ಕ್ಯೂ ಕೆ ಡಾಟ್ ಪ್ಲಸ್ ಡೋ ಎಲ್ ಬೈ ಡೋ ಕ್ಯೂ ಕೆ ಡಾಟ್ ಕ್ಯೂ ಕೆ ಡಬಲ್ ಡಾಟ್ ಪ್ಲಸ್ ಡೋ ಎಲ್ ಬೈ ಡೋ ಟಿ ಅಂತ ಬರೀತೀರಿ ಡಿಫ್ರೆನ್ಷಿಯೇಟ್ ಮಾಡಿದಾಗ. ಸೊ ಇವಾಗ ನಿಮಗೆ ಲ್ಯಾಗ್ರೇಂಜಿಯನ್ ಈಕ್ವೇಷನ್ ಏನಾಗುತ್ತೆ, ಡಿ ಬೈ ಡಿ ಟಿ ಆಫ್ ಮಾಡಿದ್ರೆ ನಿಮಗೆ ಆನ್ಸರ್ ಈ ರೀತಿ ಬರುತ್ತೆ. ಸೊ ಜಸ್ಟ್ ಅದನ್ನೇ ಶಿಫ್ಟ್ ಮಾಡಿಕೊಂಡ್ರೆ ಈ ರೀತಿ ಬರೀತೀರಿ. ಸೊ ಇದನ್ನಲ್ಲಿಂದ ತೊಗೊಂಡೋಗ್ಬಿಟ್ಟು ಸಬ್ಸ್ಟಿಟ್ಯೂಟ್ 2 in 1. ಸೊ 2 in 1 ಅಂದರೆ ಇಲ್ಲಿ ಮಾಡ್ತೀರಿ, ಇದನ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೇನು ಬರುತ್ತೆ ಆನ್ಸರು, ಡಿ ಬೈ ಡಿ ಟಿ ಆಫ್ ಸಮೇಷನ್ ಆಫ್ ಕೆ ಡಿ ಬೈ ಡಿ ಟಿ ಆಫ್ ಡೋ ಎಲ್ ಬೈ ಡೋ ಕ್ಯೂ ಕೆ ಡಾಟ್ ಇಂಟು ಕ್ಯೂ ಕೆ ಡಾಟ್ ಸಿ ಇದನ್ನು ತೊಗೊಂಡೋಗಿ ಇಲ್ಲಿ ಹಾಕಿರೋದು ಪ್ಲಸ್ ಸಮೇಷನ್ ಆಫ್ ಕೆ ಡೋ ಎಲ್ ಬೈ ಡೋ ಕ್ಯೂ ಕೆ ಡಾಟ್ ಕ್ಯೂ ಕೆ ಡಬಲ್ ಡಾಟ್ ಪ್ಲಸ್ ಡೋ ಎಲ್ ಬೈ ಡೋ ಟಿ. ಸೊ ಇದು ಆ್ಯಸ್ ಇಟ್ ಈಸ್ ಇಲ್ಲಿ ಬರ್ತಿದ್ದೆ. ದೆನ್ ನೆಕ್ಸ್ಟ್ ಒನ್ ಡೋ ಎಲ್ ಬೈ ಡೋ ಟಿ, ಇದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ ನಿಮಗೆ ಫೈನಲ್ ಆಗಿ ಏನು ಬರುತ್ತೆ, ಡೋ ಎಲ್ ಬೈ ಡೋ ಕ್ಯೂ ಕೆ ಡಾಟ್ ದಟ್ ಈಸ್ ಈಕ್ವಲ್ಸ್ ಟು ಪಿ ಕೆ ಜನರಲೈಸ್ಡ್ ಮೊಮೆಂಟಮ್ ಅಂತ ಬರೀತೀರಿ. ಸೊ ಡಿ ಬೈ ಡಿ ಟಿ ಆಫ್ ಎಲ್ ಮೈನಸ್ ಸಮೇಷನ್ ಆಫ್ ಕೆ ಪಿ ಕೆ ಕ್ಯೂ ಕೆ ಡಾಟ್ ಇಸ್ ಈಕ್ವಲ್ಸ್ ಟು ಡೋ ಎಲ್ ಬೈ ಡೋ ಟಿ. ಸೊ ಇದನ್ನೆಲ್ಲ ಕಂಪ್ಲೀಟಾಗಿ ನಾವು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಒಂದು ಹೊಸ ಫಂಕ್ಷನ್ ಬರುತ್ತೆ, ದಟ್ ಈಸ್ ಹೆಚ್ ಇಸ್ ಇಂಟ್ರೊಡ್ಯೂಸ್ಡ್ ಆಸ್ ಹೆಚ್ ಇಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ಪಿ ಕೆ ಕ್ಯೂ ಕೆ ಡಾಟ್ ಮೈನಸ್ ಎಲ್ ಇಂಟು ಕ್ಯೂ ಡಾಟ್ ಟಿ. ಎಲ್ ಇಸ್ ಫಂಕ್ಷನ್ ಆಫ್ ಕ್ಯೂ ಡಾಟ್ ಟಿ. ಸೊ ಇದು ಹ್ಯಾಮಿಲ್ಟೋನಿಯನ್ ಇಕ್ವೇಷನ್ ಬರೆಯೋದು. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ ಎ H is equals to summation of K, P, K, Q, K dot minus L. And this question was asked in KSET 2014. See, Hamiltonian, Lagrangian are very important. Then next one, Hamilton's principal function S and Hamilton's characteristic function omega for conservative system are related as. So Hamilton Jacobi equation ಅಂತ ಹೇಳ್ತೀವಿ. ಸೊ ದಟ್ ಬಿಕಮ್ ಅವೈಲೇಬಲ್ ವೆನ್ ಹ್ಯಾಮಿಲ್ಟೋನಿಯನ್ ಡಸ್ ನಾಟ್ ಎಕ್ಸ್ಪ್ಲಿಸಿಟ್ಲಿ ಡಿಪೆಂಡ್ ಆನ್ ಟೈಮ್. ಸೊ ಹೆಚ್ ಕಮ್ಮ ಪಿ ಬರ್ತಾರೆ ಇ ಅಂತ ಕಾನ್ಸ್ಟೆಂಟ್ ಆದರೆ ನಮಗೇನು ಬರುತ್ತೆ, ಡೋ ಎಸ್ ಬೈ ಡೋ ಟಿನ ನಾವು ಮೈನಸ್ ಇ ಅಂತ ಬರ್ಕೊಂಡ್ರೆ, ಸೊ ಎಸ್ ಆಫ್ ಕ್ಯೂ ಕಮ್ಮ ಪಿ ಕಮ್ಮ ಟಿನ ನಾವೇನಂತ ಬರಿಬೋದು, ಒಮೆಗಾ ಕ್ಯೂ ಕಮ್ಮ ಪಿ ಮೈನಸ್ ಇ ಕಮ್ಮ ಟಿ ಅಂತ ಬರಿತೀವಿ. ಸೊ ಅದನ್ನು ಎಸ್ ಇಸ್ ಈಕ್ವಲ್ಸ್ ಟು ಒಮೆಗಾ ಮೈನಸ್ ಇ ಟಿ ಅಂತ ಬರಿತೀವಿ. ಸೊ ದಟ್ ಈಸ್ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಅಂಡ್ ದಿಸ್ ಕ್ವೆಶ್ಚನ್ ವಾಸ್ ಆಸ್ಕ್ಡ್ ಇನ್ KSET 2014. Then next one, the Lagrangian of a particle E in an electromagnetic field is given by. See, already the previous one question ಬಂದಿತ್ತು 2013ನಲ್ಲಿ. ಸೇಮ್ ಕ್ವೆಶನ್ ರಿಪೀಟ್ ಆಗಿದೆ ಇಲ್ಲಿ. ಅಲ್ಲಿ ಕೈನೆಟಿಕ್ ಎನರ್ಜಿ ಕೊಟ್ಟಿದ್ರು, ಇಲ್ಲಿ ಕೈನೆಟಿಕ್ ಎನರ್ಜಿ ಪ್ಲೇಸ್ನಲ್ಲಿ ಜಸ್ಟ್ ಟಿ ಅಂತ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ಟಿ ಈಸ್ ಈಕ್ವಲ್ಸ್ ಟು, ಅಲ್ಲಿ ಕ್ಯೂ ಅಂತ ಕೊಟ್ಟಿದ್ರು, ಇಲ್ಲಿ ಕ್ಯೂ ಪ್ಲೇಸ್ನಲ್ಲಿ ಇ ಅಂತ ಕೊಟ್ಟಿದ್ದಾರೆ, ಮೈನಸ್ ಇ ಬೈ ಪ್ಲಸ್ ಕ್ಯೂ ಬೈ ಸಿ ಅಂತ ಇದ್ದಿದ್ರಲ್ಲಿ ಇ ಬೈ ಸಿ V dot A or E dot P. So B option A is the correct answer and this question was in KSET 2014. Then next question, the length of space vehicle 100 meter on the ground when it is in flight, its length as absorbed on the ground is 99 meter. The speed of the vehicle in space is. So ಇದು ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿನಲ್ಲಿ ನಿಮಗೆ ಲೆಂತ್ ಕಾಂಟ್ರಾಕ್ಷನ್ ಅಂತ ಒಂದು ಬರುತ್ತೆ. ಸೊ ಆ ಕಾನ್ಸೆಪ್ಟ್ ರಿಲೇಟೆಡ್ ಇದು. ಅಕಾರ್ಡಿಂಗ್ ಟು ಕ್ಲಾಸಿಕಲ್ ಫಿಸಿಕ್ಸ್, ದ ಇನರ್ಷಿಯಲ್ ಮಾಸ್ ಆಫ್ ಎ ಬಾಡಿ ಈಸ್ ಇಂಡಿಪೆಂಡೆಂಟ್ ಆಫ್ ದ ವೆಲಾಸಿಟಿ ಆಫ್ ಲೈಟ್. ಅಂದರೆ ನಾವು ಬಾಡಿ ಎಷ್ಟೇ ಸ್ಪೀಡ್ನಲ್ಲಿ ಮೂವ್ ಆದರೂ ನಾವು ಅದಕ್ಕೆ ಏನು ಲೆಂತ್ ಚೇಂಜ್ ಆಗುತ್ತೆ ಅಂತ ನಾವು ಕ್ಲಾಸಿಕಲ್ ಫಿಸಿಕ್ಸ್ನಲ್ಲಿ ಹೇಳಲ್ಲ. ಬಟ್ ಇಟ್ ಈಸ್ ರಿಗಾರ್ಡಿಂಗ್ ಆಸ್ ಅ ಕಾನ್ಸೆಪ್ಟ್. ಹೌವರ್ ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿ ಲೀಡ್ಸ್ ಅಸ್ ಟು ದ ಕಾನ್ಸೆಪ್ಟ್ ಆಫ್ variation of mass with velocity, time and also length. So special theory of relativity nalli, whenever any object is in motion, then mass, time, length all three will change anta special theory of relativity nalli ಹೇಳ್ತಾರೆ. It follows from the special theory of relativity that the mass m of the body moving with relativistic velocity v relative to an observer is larger than its m naught when it is at rest. ಅಂದರೆ ಯಾವುದಾದ್ರೂ ಆಬ್ಜೆಕ್ಟು ಮೂವ್ ಆಗ್ತಾ ಇದೆ ಅಂದರೆ ವಿತ್ ರಿಲೇಟಿವಿಸ್ಟಿಕ್ ವೆಲಾಸಿಟಿ ಆಫ್ ಲೈಟ್ ಆ ಸ್ಪೀಡ್ ಹತ್ರ ಮೂವ್ ಆಗ್ತಾ ಇದೆ ಅಂದರೆ ಅವಾಗ ಏನಾಗುತ್ತೆ, ಅದರದ್ದು ಮಾಸು ಚೇಂಜ್ ಆಗುತ್ತೆ, ಜಾಸ್ತಿ ಆಗುತ್ತೆ ಅಂತ ಕೊಡ್ತಾರೆ. ಸೊ ಇದು ಏನು ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿನಲ್ಲಿ ಮಾಸ್ದು ಚೇಂಜ್ ಆಗೋದು. ಇಲ್ಲಿ ಕೊಟ್ಟಿರೋದೇನು ಲೆಂತ್ ಆಫ್ ದ ವೆಹಿಕಲ್ ಕೇಳಿದ್ದಾರೆ. ಲೆಂತ್ ಆಫ್ ದ ವೆಹಿಕಲ್ ಕೊಟ್ಟಿದ್ದಾರೆ ಅಂದರೆ ಫಸ್ಟ್ 100 ಮೀಟರ್ ಇದ್ದಿದ್ದು ವೆನ್ ಇಟ್ ಈಸ್ ಅಬ್ಸರ್ವ್ಡ್ ಫ್ರಮ್ ದ ಗ್ರೌಂಡ್ ಇಟ್ ಈಸ್
ಎಷ್ಟಾಗುತ್ತೆ 99 ಮೀಟ್ರ್ ಆಗುತ್ತೆ. ಸ್ಪೀಡ್ ಆಫ್ ದ ವೆಹಿಕಲ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಸ್ಪೀಡ್ ಆಫ್ ದ ವೆಹಿಕಲ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಮಗೆ ಲೆಂತ್ ಕಾಂಟ್ರಾಕ್ಷನ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ಸೊ ಲೆಂತ್ ಕಾಂಟ್ರಾಕ್ಷನ್ ಫಾರ್ಮುಲಾ ಏನು? ದ ಡಿಸ್ಟೆನ್ಸ್ ಫ್ರಮ್ ದ ಅರ್ತ್ ಟು ಅ ಸ್ಟಾರ್ ಮೆಜರ್ಡ್ ಬೈ ಅನ್ ಅಬ್ಸರ್ವರ್ ಇನ್ ದ ಮೂವಿಂಗ್ spaceship would seem smaller than the distance measured by the observer on the earth. ಸೊ ಲೆಂತ್ ಏನಾಗುತ್ತೆ, ಕಾಂಟ್ರಾಕ್ಟ್ ಅಂದರೆ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಲೆಂತ್ ಕಾಂಟ್ರಾಕ್ಷನ್ ಅಂತ ಹೇಳ್ತೀವಿ. ಸೊ L is equals to L0 under root of 1 minus v square by c square. L by L0ನ ಏನಂತ ಬರೀಬೋದು, 100 ಕೊಟ್ಟಿದ್ದಾರೆ, 99 ಕೊಟ್ಟಿದ್ದಾರೆ. ಸೊ 99 by 100 ಅಂತ ಬರೀತೀರಿ. ಅಂಡರ್ ರೂಟ್ ಆಫ್ 1 minus v square by c square. ಸೊ ಅದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ ನಿಮ್ಗೇನು ಬರುತ್ತೆ ಆನ್ಸರು? 99 ಸ್ಕ್ವೇರ್ ಬೈ 100 ಸ್ಕ್ವೇರ್. ಸೊ ಅದನ್ನು ಈ ಕಡೆ ಶಿಫ್ಟ್ ಮಾಡ್ಕೊತೀರಿ, ಇದನ್ನು ಈ ಕಡೆ ಶಿಫ್ಟ್ ಮಾಡ್ಕೊತೀರಿ, ವಿ ಸ್ಕ್ವೇರ್ ಬೈ ಸಿ ಸ್ಕ್ವೇರ್. ಸೊ ಸಿಂಪ್ಲಿಫೈ ಮಾಡಿಕೊಂಡ್ರೆ ನೀವು 100 ಸ್ಕ್ವೇರ್ ಮೈನಸ್ 99 ಸ್ಕ್ವೇರ್ ಅಂದರೆ ಕೆಲವೊಬ್ಬರು 100 ಸ್ಕ್ವೇರ್ ಅಂದರೆ 10,000, 99 ಸ್ಕ್ವೇರ್ ಅಂದರೆ 9,801 ಆ ರೀತಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ನಿಮ್ಗೆ ಕ್ಯಾಲ್ಕುಲೇಷನ್ ಮಾಡೋದು ಲೆಂತಿ ಆಗುತ್ತೆ. ಸೊ ಅದಕ್ಕೆ ಜಸ್ಟ್ ಐಡೆಂಟಿಟಿ ಯೂಸ್ ಮಾಡಿಕೊಂಡ್ರೆ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಅಂದರೆ ಇದು ಜಸ್ಟ್ ಮೈನಸ್ ಬಿ ಮಾಡಿದ್ರೆ 1 ಬರುತ್ತೆ. ಸೊ ಅವಾಗ ಈಸಿಯಾಗಿ ಆನ್ಸರ್ ಬರುತ್ತೆ. ಸೊ ಅದು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಫಾಸ್ಟಾಗಿ ಆಗುತ್ತೆ. ಅದು ಆ ಥರ ಚಿಕ್ಕ ಚಿಕ್ಕ ಟ್ರಿಕ್ಸ್ನ ಯೂಸ್ ಮಾಡಿಕೊಳ್ಳ್ರಿ. ಸೊ ವಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಇಷ್ಟು ವ್ಯಾಲ್ಯೂ ಬರುತ್ತೆ. ಸಿ ವ್ಯಾಲ್ಯೂ, ಸೊ ವಿನ ಅಂಡರ್ ರೂಟ್ ಆಫ್ ಹಾಕ್ಕೊಂಡು ಬರೆದರೆ ಸಿ ವ್ಯಾಲ್ಯೂವು 3 × 10⁸ ಅಂತ ಬರೀತೀರಿ. ಸೊ √199 ವ್ಯಾಲ್ಯೂ 14.1 ಬರುತ್ತೆ. ಇದನ್ನೆಲ್ಲನೂ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಆನ್ಸರ್ ಏನು ಬರುತ್ತೆ, 42.3 × 10⁶ ಮೀಟರ್ ಪರ್ ಸೆಕೆಂಡ್ ಅಂತ ಬರೀತೀರಿ. ಸೊ ಆಪ್ಷನ್ 42.3 × 10⁶ meter per second. Option B is the correct answer, and this question was asked in KSET 2014. ಸೊ ನಾನು ಆಲ್ರೆಡಿ ಹೇಳಿದಾಗೆ ಮಾಸ್ ಕಾಂಟ್ರಾಕ್ಷನ್, ಮಾಸ್ ಕೂಡ ಚೇಂಜ್ ಆಗುತ್ತೆ, ಟೈಮ್ ಡೈಲೇಷನ್ ಆಗುತ್ತೆ. ಸೊ ದಟ್ ಇಸ್ T is equals to T0 divided by the root of 1 minus v square by c square. ಸೊ ಕ್ಲಾಕ್ ಗೋಸ್ ಸ್ಲೋ, ವೇರಿಯೇಷನ್ ಆಫ್ ಮಾಸ್ ಏನು ಬರುತ್ತೆ, m is equals to m0 divided by the root of 1 minus v square by c square ಬರುತ್ತೆ. ಸೊ ದಟ್ ಇಸ್ ಮಾಸ್ ಇನ್ಕ್ರೀಸ್ ಆಗುತ್ತೆ. Then next one, a rigid body moving freely in space has dash degrees of freedom. So rigid body, KSET 2014 question. Rigid body in a system with a large number of particles, not all lying on the line, and with all its particles at fixed distance from each other, degrees of freedom ಎಷ್ಟಾಗುತ್ತೆ, 6 ಆಗುತ್ತೆ. If one fixes these 3 points, the body is immovable, hence the degree of freedom having n greater than or equal to 3 is 6, which is independent of n. So option B is the correct answer. C 6 ಆಗುತ್ತೆ. Okay, next question. If the Lagrangian does not depend on time explicitly, then first option, kinetic energy is a constant of motion, potential energy is constant of motion, Hamiltonian is a constant of motion, or Hamiltonian cannot be a constant of motion. ಸೊ ಇಲ್ಲಿ ಕೊಟ್ಟಿರೋದೇನು, ಲ್ಯಾಗ್ರೇಂಜಿಯನ್ ಇಂಡಿಪೆಂಡೆಂಟ್ ಆಫ್ ಟೈಮ್ ಆದರೆ ಏನಾಗುತ್ತೆ ಅಂತ ಹೇಳಿ. ಸೊ ಇಫ್ ದ ಲ್ಯಾಗ್ರೇಂಜಿಯನ್ ಡಸ್ ನಾಟ್ ಡಿಪೆಂಡ್ ಆನ್ ಟೈಮ್, ದೆನ್ ದ ಹ್ಯಾಮಿಲ್ಟೋನಿಯನ್ ಡಸ್ ನಾಟ್ ಡಿಪೆಂಡ್ ಆನ್ ಟೈಮ್, ದ ಹ್ಯಾಮಿಲ್ಟೋನಿಯನ್ ಇಸ್ ಕಾನ್ಸ್ಟೆಂಟ್ ಆಫ್ ಮೋಷನ್ ಅಂತ ಹೇಳ್ತೀವಿ. ಸೊ ಇದು ಏನು, ಇಫ್ ಹೆಚ್ ಡಸ್ ಎಕ್ಸ್ಪ್ಲಿಸಿಟ್ಲಿ ಡಿಪೆಂಡ್ ಆನ್ ಟೈಮ್ ನಾವೇನಂತ ಬರೀತೀವಿ, H is equals to H of t ಅಂತ ಬರೀತೀವಿ. ದೆನ್ H is not a constant of motion ಅಂತ ಬರೀತೀವಿ. ಸೊ ಇದಕ್ಕೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್, ನಾಟ್ ಎ ಕಾನ್ಸ್ಟೆಂಟ್ ಆಫ್ ಮೋಷನ್ ಅಂತ ಬರೀತೀರಿ. ಓಕೆ, ದೆನ್ ನೆಕ್ಸ್ಟ್ ಒನ್, ಫಾರ್ ಅ ಗಿವನ್ ಟ್ರಾನ್ಸ್ಫಾರ್ಮೇಷನ್ T1 is equals to capital Q, small p. So capital Q is equals to small p, and capital P is equals to minus q, and T2 is equals to capital Q is equals to 2 small p, and capital P is equals to small q, where P and Q are canonically conjugate variables. Which of the following statements are true? ಸೊ ಇಲ್ಲಿ ಕ್ಯಾನೋನಿಕಲ್ ಟ್ರಾನ್ಸ್ಫಾರ್ಮೇಷನ್ನ ಚೆಕ್ ಮಾಡಬೇಕು. ಈ ಕ್ವೆಶನ್ನು KSET 2014ನಲ್ಲಿ ಕೇಳಿರೋ ಕ್ವೆಶನ್ನು. ಸೊ ಕ್ಯಾನೋನಿಕಲ್ ಹೆಂಗೆ ಚೆಕ್ ಮಾಡ್ತೀರಿ? ಸೊ ಕ್ಯಾನೋನಿಕಲ್ ಟ್ರಾನ್ಸ್ಫಾರ್ಮೇಷನ್ ಚೆಕ್ ಮಾಡೋದಕ್ಕೆ T1 T2 ಕೊಟ್ಟಿದ್ದಾರೆ. Q, P ಈಕ್ವಲ್ ಟು 1 ಬರಬೇಕು. Q, P ಈಕ್ವಲ್ ಟು 1 ಬರಬೇಕಂದ್ರೆ dou Q by dou Q ಇಂಟು dou P by dou P. ಫಸ್ಟು Qಗೆ Q ಡಿಫ್ರೆನ್ಷಿಯೇಟ್ ಮಾಡ್ತೀರಿ, Pಗೆ P ಮಾಡ್ತೀರಿ. ನೆಕ್ಸ್ಟು Pಗೆ Q ಮಾಡ್ತೀರಿ, Qಗೆ P ಮಾಡ್ತೀರಿ. ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ, ನಿಮ್ಮ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಆನ್ಸರ್ 1 ಬರಬೇಕು. ಸೊ ಫಸ್ಟು T1ನಲ್ಲಿ Q ಕೊಟ್ಟಿದ್ದಾರೆ, Q P ಕೊಟ್ಟಿದ್ದಾರೆ. ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿಕೊಂಡ್ರೆ ನಿಮಗೇನು ಬರುತ್ತೆ, ಇದಕ್ಕೆ Qನಿಂದ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0, ಇದನ್ನು Pಯಿಂದ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0, ದೆನ್ ಇದನ್ನು Pಯಿಂದ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1, ಇದನ್ನು Qಯಿಂದ ಡಿಫ್ರೆನ್ಷಿಯೇಟ್ ಮಾಡಿದ್ರೆ -1. ಸೊ 0 -1 +1 ಬರುತ್ತೆ. +1 ಬಂದರೆ ದೇ ಆರ್ ಕ್ಯಾನೋನಿಕಲಿ ಕಾಂಜುಗೇಟ್ ಅಂತ ಹೇಳ್ತೀರಿ. ಸೇಮ್ ವೇ T2ನ ತೊಗೊಂಡು ನೋಡಿದ್ರೆ
T2ನ ಡೋ ಕ್ಯೂ ಬೈ ಡೋ ಕ್ಯೂ ಮಾಡಿದ್ರೆ 0 ಆಗುತ್ತೆ. ಇದನ್ನು ವಿನ ಕ್ಯೂಯಿಂದ ಮಾಡಿದ್ರೆ 0 ಆಗುತ್ತೆ. ಸೊ ಅಗೇನ್ ಇದನ್ನು ಮಾಡಿದ್ರೆ ಏನು ಬರುತ್ತೆ ನಿಮಗೆ ಆನ್ಸರು ಕ್ಯೂ ಬೈ ಡೋ ಪಿ ಅಂದರೆ 1 ಬರುತ್ತೆ. ಆ್ಯಂಡ್ ಇದನ್ನು ಮಾಡಿದ್ರೆ 1 ಬರುತ್ತೆ. ಸೊ ಬಟ್ ಇಲ್ಲಿ 0 -1 ಬರುತ್ತೆ. ಸೊ ಆನ್ಸರ್ -1 ಬರುತ್ತೆ. ಬಟ್ ನಮ್ಗೆ ಬೇಕಾಗಿರೋದು +1. So therefore that is not equal to +1. So T2 is not canonically conjugate. So which of the following statements are true? ಅಂದರೆ only T1 is canonical ಅಂತ ಬರೀತೀವಿ. ಕ್ಯಾನೋನಿಕಲ್ ಟ್ರಾನ್ಸ್ಫಾರ್ಮೇಷನ್ ಕಂಡೀಷನ್ನು ಇದು ಒಂದು ಕಂಡೀಷನ್ ನಿಮ್ಗೆ ಗೊತ್ತಿದ್ದರೆ ಆರಾಮಾಗಿ ಸಾಲ್ವ್ ಮಾಡ್ಬೋದು. The next one, for conservative system where the coordinate transformation is independent of time, the Hamiltonian function represents. ಸೊ ಹ್ಯಾಮಿಲ್ಟೋನಿಯನ್ ಫಂಕ್ಷನ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಫಾರ್ ಕನ್ಸರ್ವೇಟಿವ್ ಸಿಸ್ಟಮ್ ದ ಪೊಟೆನ್ಷಿಯಲ್ ಎನರ್ಜಿ ವಿ ಡಸ್ ನಾಟ್ ಡಿಪೆಂಡ್ ಅಪಾನ್ ಜನರಲೈಸ್ಡ್ ವೆಲಾಸಿಟಿ. ಸೊ ಜನರಲೈಸ್ಡ್ ವೆಲಾಸಿಟಿ ಡೋ ವಿ ಬೈ ಡೋ ಕ್ಯೂ ಕೆ ಡಾಟ್ ಈಕ್ವಲ್ ಟು 0 ಆಗುತ್ತೆ. ಹ್ಯಾಮಿಲ್ಟೋನಿಯನ್ ಹೆಂಗೆ ಬರೀತೀರಿ? ಸೊ ಡೋ ವಿ ಬೈ ಡೋ ಕ್ಯೂ ಕೆ ಡಾಟ್ 0 ಆದರೆ ಎಲ್ ವ್ಯಾಲ್ಯೂನ ನಾವು ಟಿ ಮೈನಸ್ ವಿ ಅಂತ ಬರೀತೀರಿ. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಮೈನಸ್ ಎಲ್ ಮಾಡಿದ್ರೆ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಕ್ಯೂ ಕೆ ಡಾಟ್ ಮಾಡಿದ್ರೆ 0 ಆಗುತ್ತೆ. ಸೊ ಉಳಿಯೋದೇನು ಡೋ ಸಮೇಷನ್ ಆಫ್ ಕೆ ಕ್ಯೂ ಕೆ ಡಾಟ್ ಡೋ ಟಿ ಬೈ ಡೋ ಕ್ಯೂ ಕೆ ಡಾಟ್ ಮೈನಸ್ ಎಲ್ ಆಗುತ್ತೆ. ಸೊ ಟಿ ಏನು ½ mv². ಸೊ ½ mv² ಏನಂತ ಬರೀತೀರಿ? ಆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ½ mv² ಪ್ಲೇಸ್ನಲ್ಲಿ ಕ್ಯೂ ಐ ಡಾಟ್ ಸ್ಕ್ವೇರ್ ಅಂತ ಬರೀತೀರಿ. ಸೊ ಕ್ಯೂ ಐ ಡಾಟ್ ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಟು ಕ್ಯೂ ಕೆ ಡಾಟ್ ಮಾಡಿದ್ರೆ ನಮಗೇನು ಬರುತ್ತೆ ಆನ್ಸರು? ½ ಡಾಟ್ ಮೈನಸ್ ಎಲ್ ಬರುತ್ತೆ. ಸೊ ಇದನ್ನು ಜಸ್ಟ್ ಸಿಂಪ್ಲಿಫೈ ಮಾಡಿಕೊಂಡ್ರೆ ನಿಮಗೆ ಆನ್ಸರ್ ಈ ರೀತಿ ಬರುತ್ತೆ. ದೆನ್ ನೆಕ್ಸ್ಟ್ ಒನ್ ಹೆಚ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಈ ಸಮೇಷನ್ ಆಫ್ ಎಮ್ ಕೆ ಕ್ಯೂ ಕೆ ಡಾಟ್ ಸ್ಕ್ವೇರ್ ಬರುತ್ತೆ. ½ mv²ಗೆ ನೀವು v² ಕ್ಯೂ ಕೆ ಡಾಟ್ ಸ್ಕ್ವೇರ್ ಅಂತ ಬರಿಬೋದು ಅಂತ ಹೇಳಿದೆ. ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2 ಮಾಡ್ತೀರಿ. ಸೊ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಇಲ್ಲಿ 2t ಈಕ್ವಲ್ ಟು ಎಮ್ ಕೆ ಕ್ಯೂ ಕೆ ಡಾಟ್ ಸ್ಕ್ವೇರ್ ಬರುತ್ತೆ. ಸೊ ಎಮ್ ಕೆ ಕ್ಯೂ ಕೆ ಡಾಟ್ ಸ್ಕ್ವೇರ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ. 2t ಮೈನಸ್ ಎಲ್ ಪ್ಲೇಸ್ನಲ್ಲಿ ಟಿ ಮೈನಸ್ ವಿ ಹಾಕ್ತೀರಿ. ಸೊ ಆವಾಗ ನಿಮ್ಗೇನು ಬರುತ್ತೆ? ಹೆಚ್ ಇಸ್ ಈಕ್ವಲ್ಸ್ ಟು ಟಿ ಪ್ಲಸ್ ವಿ. ಸೊ ದಟ್ ಈಸ್ ಹೆಚ್ ಇಸ್ ಈಕ್ವಲ್ಸ್ ಟು ಟಿ ಪ್ಲಸ್ ವಿ ಅಂದರೆ ಏನು? ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ, ದಟ್ ಈಸ್ ಟೋಟಲ್ ಎನರ್ಜಿ ಆಫ್ ದ ಸಿಸ್ಟಮ್. ಫಾರ್ ಅ ಕನ್ಸರ್ವೇಟಿವ್ ಸಿಸ್ಟಮ್ ವೇರ್ ದ ಕೋಆರ್ಡಿನೇಟ್ಸ್ ಆರ್ ಟ್ರಾನ್ಸ್ಫಾರ್ಮೇಷನ್ ಈಸ್ ಇಂಡಿಪೆಂಡೆಂಟ್ ಆಫ್ ಟೈಮ್, ದ ಹ್ಯಾಮಿಲ್ಟೋನಿಯನ್ ಹೆಚ್ represents the total energy of the system. So that is option B is the correct answer. ಸಿ ಎಲ್ ಅಂದರೆ ಲ್ಯಾಗ್ರೇಂಜಿಯನ್ ಅಂದರೆ ಟಿ ಮೈನಸ್ ವಿ ಬರೀತೀರಿ. ಅದೇ ಹ್ಯಾಮಿಲ್ಟೋನಿಯನ್ ಹೆಚ್ ಅಂದರೆ ಟಿ ಪ್ಲಸ್ ವಿ ಬರೀತೀರಿ. ಸೊ ದಿಸ್ ರಿಪ್ರೆಸೆಂಟ್ಸ್ ದ ಟೋಟಲ್ ಎನರ್ಜಿ ಆಫ್ ದ ಸಿಸ್ಟಮ್. ಇದು ನೆನ್ಪಿಟ್ಕೊಂಡಿರಬೇಕು. ದೆನ್ ನೆಕ್ಸ್ಟ್ ಕ್ವೆಶನ್, ದ ಪಾಯ್ಸನ್ ಬ್ರಾಕೆಟ್ ಆಫ್ ಎನಿ ಕಾನ್ಸ್ಟೆಂಟ್ ಆಫ್ ಮೋಷನ್ ವಿತ್ ಹ್ಯಾಮಿಲ್ಟೋನಿಯನ್ ಹೆಚ್ ಇಸ್. ಸೊ ಹ್ಯಾಮಿಲ್ಟೋನಿಯನ್ ಹೆಚ್ದು ಮಾಡಬೇಕಂದ್ರೆ ಪಾಯ್ಸನ್ ಬ್ರಾಕೆಟ್ ನಾನು ಆಲ್ರೆಡಿ ಹೇಳಿದ್ದೀನಿ. ಟೋಟಲ್ ಲೆಟ್ ಎಫ್ ಇದೆ ಫಂಕ್ಷನ್ ಡಿಪೆಂಡಿಂಗ್ ಆನ್ ದ ಪೊಸಿಷನ್ಸ್ ಕ್ಯೂ ಆ್ಯಂಡ್ ಮೊಮೆಂಟ ಪಿ ಆ್ಯಂಡ್ ಟೈಮ್ ಟಿ. ಸೊ ಅದನ್ನು ಟೋಟಲ್ ಟೈಮ್ ಡೆರಿವೇಟಿವ್ ತೊಗೊಂಡ್ರೆ ಏನು ಬರೀತೀರಿ? ಎಫ್ ಡಾಟ್ ಬರೀತೀರಿ. ಡಿ ಎಫ್ ಬೈ ಡಿ ಟಿ ಈಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ಕೆ ಕ್ಯೂ ಕೆಯಿಂದ ಡಿಫ್ರೆನ್ಷಿಯೇಟ್ ಮಾಡ್ತೀರಿ, ಪಿ ಕೆಯಿಂದ ಡಿಫ್ರೆನ್ಷಿಯೇಟ್ ಮಾಡ್ತೀರಿ, ಅಗೇನ್ ಟೈಮಿಂದ ಡಿಫ್ರೆನ್ಷಿಯೇಟ್ ಮಾಡ್ತೀರಿ. ಸೊ ಹ್ಯಾಮಿಲ್ಟೋನಿಯನ್ ಹ್ಯಾಮಿಲ್ಟೋನಿಯನ್ ಹೆಂಗೆ ಬರೀತೀರಿ? ದಟ್ ಈಸ್ ಎಫ್ ವಿಚ್ ಇಸ್ Hamiltonian of the system. Then Hamiltonian's canonical equations ಏನಂತ ಬರೀ q k dot is equals to dou h by dou pk and pk dot is equals to minus dou h by dou qk ಬರೀತೀರಿ. ಸೊ ಯೂಸಿಂಗ್ 3 and 2 ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದ್ರಿಂದ ನಮಗೇನು ಬರುತ್ತೆ? dou f by dou t is equals to summation of k dou p dou f by dou qk into dou h by dou pk ಬರೀತೀರಿ. ಸಿಮಿಲರ್ಲಿ ಇದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಆನ್ಸರ್ ಏನು ಬರುತ್ತೆ? ಒಂದು ಪಾಯ್ಸನ್ ಇಕ್ವೇಷನ್ ಪಾಯ್ಸನ್ ಬ್ರ್ಯಾಕೆಟ್ ಬರುತ್ತೆ. ಸೊ ಪಾಯ್ಸನ್ ಬ್ರ್ಯಾಕೆಟ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಸೊ ಆನ್ಸರ್ ಎಫ್ ಹೆಚ್ ಕ್ಯೂ ಪಿ ಪ್ಲಸ್ ಡೋ ಎಫ್ ಬೈ ಡೋ ಟಿ ಬರುತ್ತೆ. ಸೊ ದಟ್ ಈಸ್ ಈಗ ಕೊಟ್ಟಿರೋದೇನು? ದಿಸ್ ಇಕ್ವೇಷನ್ ಇಸ್ ದ ಪಾಯ್ಸನ್ ಬ್ರ್ಯಾಕೆಟ್ ಫಾರ್ಮ್ನಲ್ಲಿ ಬರುತ್ತೆ. ಇಫ್ ಎಫ್ ಇಸ್ ಅನ್ ಇಂಟಿಗ್ರಲ್ ಕಾನ್ಸ್ಟೆಂಟ್ ಆಫ್ ಮೋಷನ್ ದೆನ್ ಡೋ ಎಫ್ ಡಿ ಎಫ್ ಬೈ ಡಿ ಟಿ 0 ಆದರೆ ನಮಗೆ ಎಫ್ ಹೆಚ್ ಪ್ಲಸ್ ಡೋ ಎಫ್ ಬೈ ಡೋ ಟಿ ಬರುತ್ತೆ. ಈ ಫಂಕ್ಷನ್ ಎಫ್ ಡಸ್ ನಾಟ್ ಡಿಪೆಂಡ್ ಆನ್ ಟೈಮ್ ಎಕ್ಸ್ಪ್ಲಿಸಿಟ್ಲಿ, ಅವಾಗ ಇದು ಕೂಡ 0 ಆಗುತ್ತೆ. ಸೊ ಅದು 0 ಆದರೆ ನಮ್ಗೆ ಉಳಿಯೋದೇನು? ಎಫ್ ಹೆಚ್ ಇಕ್ವಲ್ ಟು 0. ದಟ್ ಈಸ್ ಇಫ್ ಫಂಕ್ಷನ್ ಎಫ್ ಇಸ್ ನಾಟ್ ಇನ್ವಾಲ್ವಿಂಗ್ ಎಕ್ಸ್ಪ್ಲಿಸಿಟ್ ಟೈಮ್ ಡಿಪೆಂಡೆನ್ಸ್ ಈಸ್ ಅನ್ ಇಂಟಿಗ್ರಲ್ ಕಾನ್ಸ್ಟೆಂಟ್ ಆಫ್ ಮೋಷನ್, ಪಾಯ್ಸನ್ ಬ್ರ್ಯಾಕೆಟ್ ವಿತ್ ಹ್ಯಾಮಿಲ್ಟೋನಿಯನ್ ವ್ಯಾನಿಷಸ್. ಸೊ ಎಫ್ ಹೆಚ್ ವ್ಯಾಲ್ಯೂ ಕೇಳಿದ್ದಾರೆ. ಸೊ ಎಫ್ ಹೆಚ್ ವ್ಯಾಲ್ಯೂ ಏನು ಬಂತು? 0 ಬಂತು. ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KSET 2014. ದೆನ್
Next question, the principle of least action in terms of arc length of particle trajectory is. So principle of least action ಏನು ಹೇಳುತ್ತೆ, the time integral of twice the kinetic energy is called action. Time integral of twice the kinetic energy is action ಅಂತ ಹೇಳ್ತೀವಿ. So that is given by principle of least action states that the variation of action along actual path between the given interval of is least. So that is integration of t1 to t2 2t dt equal to 0. So but in the system for which Hamiltonian H remains constant, so ಅದಕ್ಕೆ ಏನು ಬರೀತೀವಿ, ಕಾನ್ಸ್ಟೆಂಟ್ ಆಫ್ ಮೋಷನ್ 0 ಆಗುತ್ತೆ. ಸೊ ಅದಕ್ಕೆ ಆ ಪ್ಲೇಸ್ನಲ್ಲಿ ನಾವೇನಂತ ಬರ್ಕೋಬೋದು, ಪಿ ಕೆ ಕ್ಯೂ ಕೆ ಡಾಟ್ ಅಂತ ಬರೀತೀರಿ. ಸೊ ಅದಕ್ಕೆ ಸಿಸ್ಟಮ್ ವಿತ್ ಪ್ರಿನ್ಸಿಪಲ್ ಆಫ್ ಲೀಸ್ಟ್ ಆ್ಯಕ್ಷನ್ ಮೇ ಬಿ ರಿಟರ್ನ್ ಆಸ್, ಸೊ ಈ ರೀತಿ ಬರೆದ್ರೆ where delta represents a new type of variation of the path which allows time as well as position coordinates to vary. So principle of least action in terms of arc length of the particle trajectory, that is given by, let the system contain only one particle of mass m, the kinetic energy of the particle is given by t is equals to half m ds by dt square ಅಂದರೆ ಏನು, ವೆಲಾಸಿಟಿನ ಬರೀತೀರಿ. So if you simplify, ds is the element of the track traversed by the particle in time t. So equation a, that is given by the root of m divided by 2t into ds. So the integration ಮಾಡ್ಕೊಂಡ್ರೆ with respect to time t1 to t2 you'll get this equation. Then ಫೈನಲ್ ಇಂಟಿಗ್ರೇಷನ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಏನು ಬರುತ್ತೆ, ಸೊ ಡೆಲ್ಟಾ integration of h minus v into ds is equals to 0. So this is the principle of least action ಅಂತ ಬರೀತೀವಿ in terms of arc length, that is given by under root of h integration of, ಇಲ್ಲಿ ಏನು ಬಂದಿದೆ ಆನ್ಸರು, h minus v into ds. ಆಪ್ಷನ್ ಬಿ is the correct answer. ಸೊ ಆಪ್ಷನ್ is the correct answer ಇದು ಬರುತ್ತೆ ನಿಮಗೆ. The root of delta integration of under root of h minus v into ds equal to 0. Option D is the correct answer. And this question was asked in KSET 2014. Okay, so then next question, the relativistic relation for the total kinetic energy E of a free particle with rest mass m naught is. So relation between momentum and energy na ಏನಂತ ಬರೀತೀರಿ, E is equals to mc square and momentum p is equals to m into v ಅಂತ ಬರೀತೀರಿ. So according to that, e square minus p square c square is equals to e square ಪ್ಲಸ್ ನಲ್ಲಿ mc square whole square ಅಂತ ಬರೀತೀರಿ, ಬಿಕಾಸ್ ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ. ಪಿ ಸ್ಕ್ವೇರ್ ಸಿ ಸ್ಕ್ವೇರ್ನ ಪಿ ಸ್ಕ್ವೇರ್ ವ್ಯಾಲ್ಯೂನಲ್ಲಿ ಎಮ್ ವಿ ಹೋಲ್ ಸ್ಕ್ವೇರ್ ಅಂತ ಬರೀತೀರಿ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಈ ರೀತಿ ಬರುತ್ತೆ ನಿಮಗೆ ಆನ್ಸರು. ಬಟ್ ಅಕಾರ್ಡಿಂಗ್ ಟು ಮಾಸ್ ವೆಲಾಸಿಟಿ ರಿಲೇಷನ್ ಎಮ್ ವ್ಯಾಲ್ಯೂ ಏನು ಬರೀತೀರಿ, ಎಮ್ ನಾಟ್ ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ವಿ ಸ್ಕ್ವೇರ್ ಬೈ ಸಿ ಸ್ಕ್ವೇರ್. ಸೊ ಎಮ್ ಪ್ಲೇಸ್ನಲ್ಲಿ ವ್ಯಾಲ್ಯೂ ಹಾಕ್ತೀರಿ, ಇಲ್ಲಿ ಎಮ್ ಪ್ಲೇಸ್ನಲ್ಲಿ ವ್ಯಾಲ್ಯೂ ಹಾಕ್ತೀರಿ. ಅದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಆನ್ಸರ್ ಏನು ಬರುತ್ತೆ, ಎಮ್ ನಾಟ್ ಎ ಸ್ಕ್ವೇರ್ ರೂಟ್ ಹೋಗುತ್ತೆ, ಸೊ ಇಲ್ಲಿ ಹೋಗುತ್ತೆ. ಸೊ ದಿಸ್ ಯು ಆರ್ ಮಲ್ಟಿಪ್ಲೈಯಿಂಗ್ ಆ್ಯಂಡ್ ಡಿವೈಡಿಂಗ್ ಬೈ ಸಿ ಸ್ಕ್ವೇರ್ ಮಾಡೋದ್ರಿಂದ ಎಮ್ ನಾಟ್ ಸಿಕ್ಸ್ ಪರ್ 4. ಸೊ ಎಲ್ ಸಿ ಎಮ್ ತೊಗೊಂಡ್ರೆ ಇದು ಬರುತ್ತೆ ಆನ್ಸರು. ಸೊ ಫೈನಲ್ ಆಗಿ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಸಿ ಸ್ಕ್ವೇರ್ ಈಕ್ವಲ್ಸ್ ಟು ಎಮ್ ನಾಟ್ ಸ್ಕ್ವೇರ್ ಸಿ ಪರ್ 4 ಬರುತ್ತೆ. ಸೊ ಇದನ್ನು ಈ ಕಡೆ ಶಿಫ್ಟ್ ಮಾಡಿಕೊಂಡ್ರೆ ಈ ಸ್ಕ್ವೇರ್ ಈಕ್ವಲ್ಸ್ ಟು ಪಿ ಸ್ಕ್ವೇರ್ ಸಿ ಸ್ಕ್ವೇರ್ ಡಿ ಪ್ಲಸ್ ಎಮ್ ನಾಟ್ ಸ್ಕ್ವೇರ್ ಸಿ ಪರ್ 4 ಬರುತ್ತೆ. ಸೊ ಇದನ್ನು ಐನ್ಸ್ಟೀನ್ಸ್ ರಿಲೇಷನ್ ಬಿಟ್ವೀನ್ ಮೊಮೆಂಟಮ್ ಆ್ಯಂಡ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಇದು option A is the correct answer. And this question was asked in 2014. Option A, E square is equals to P square C square plus M naught square C power 4. ಸೊ ಇದನ್ನು ನೀವು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ನಲ್ಲಿ ಕೂಡ ನೆನ್ಪಿಟ್ಕೊಂಡಿರ್ಬೋದು. ಎಮ್ ನಾಟ್ ಸಿ ಸ್ಕ್ವೇರ್ ಒಂದು ಸೈಡು, ಇನ್ನೊಂದು ಸೈಡು ಪಿ ಸಿ ಅಂತ ತೊಗೊಂಡ್ರೆ ಇಲ್ಲಿ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ಪಿ ಸ್ಕ್ವೇರ್ ಸಿ ಸ್ಕ್ವೇರ್ ಪ್ಲಸ್ ಎಮ್ ನಾಟ್ ಸ್ಕ್ವೇರ್ ಸಿ ಪಾರ್ 4 ಇಸ್ ಈಕ್ವಲ್ಸ್ ಟು ಎಮ್ ಸಿ ಸ್ಕ್ವೇರ್ ಅಂದರೆ ಎಮ್ ಸ್ಕ್ವೇರ್ ಸಿ ಪಾರ್ 4 ಅಂತ ಬರೀತೀರಿ. ಸೊ ಇದು ಏನು KSET 2014ನಲ್ಲಿ ಕೇಳಿರೋದು. ಸೊ ಇಷ್ಟು ಕ್ವೆಶನ್ಸು KSET 2013-14ನಲ್ಲಿ ಕೇಳಿರೋ ಕ್ವೆಶನ್ಸು. ಎರಡೇ ವರ್ಷದ ಕ್ವೆಶನ್ಸ್ನ ಮಾಡಿದ್ದೀನಿ ಆಲ್ರೆಡಿ. 1 hour 9 minutes ಆಗಿದೆ. ಸೊ ಹಾಗಾಗಿ ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂದರೆ ಕಮೆಂಟ್ ಮಾಡಿ. ಸೊ
ಇದರಿಂದ ನಿಮಗೆ ವಿಡಿಯೋನ ಸ್ಕಿಪ್ ಮಾಡಲಾರ್ದಾಗೆ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಸಜೆಷನ್ಸ್ ಆರ್ ಆಲ್ವೇಸ್ ವೆಲ್ಕಮ್. ಸೊ ಆದಷ್ಟು ನಾನು ನಿಮ್ಮದು KSET ಎಕ್ಸಾಮ್ 31st ಇದೆ. ಸೊ ಅಲ್ಲಿವರೆಗೂ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾನು ವೀಡಿಯೋಸ್ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಅಲ್ಲಿವರೆಗೂ ವೀಡಿಯೋಸ್ ನೋಡ್ತಾಯಿರಿ, ಶೇರ್ ಮಾಡ್ತಾಯಿರಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಸೊ ಸಬ್ಸ್ಕ್ರೈಬ್ ಮಾಡಿ. ಬೇರೆ ಪೇಪರ್ಸು ಐ ಥಿಂಕ್ ಕ್ವಾಂಟಮ್ ಮೆಕ್ಯಾನಿಕ್ಸ್, AMPದು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿದು ಸೊ ವೀಡಿಯೋಸ್ ಇದೆ, ಅದನ್ನು ನೋಡಿ ಹೆಲ್ಪ್ಫುಲ್ ಅನ್ನಿಸ್ತು ಅಂತ ಅಂದರೆ ಕಮೆಂಟ್ ಮಾಡಿ. Thank you once again for watching the video till the end, and all the best for your preparation. Thank you.